ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶ್ರೀಯೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೈನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರಾ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. 1 ಗ್ರಾಮ್ ಚಿನ್ನವನ್ನು ಖರೀದಿಸಿದರೆ 2 ಗ್ರಾಮ್ ಬೆಳ್ಳಿ ಉಚಿತ. ಇಂತಹ ಸುವರ್ಣ ಅವಕಾಶ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಮಾತ್ರ. ಇವರ ಶಾಖೆಗಳು KR ಪುರಂ, ನಾಗರಭಾವಿ, ಯಲಹಾಂಕ, HSR ಲೇಔಟ್, ಬಸವನಗುಡಿ, ಬೆಂಗಳೂರು. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ದಿವಸ ಮಂಗಳವಾರ, ದೇವಿಯನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗೆ ಪ್ರಚೋದಯಾತ್. ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು, ದುರ್ಗಾದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮಋಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಪದ್ಮಾನನೇ ಪದ್ಮಹಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ ತುತ್ಪಾದ ಪದ್ಮಮೈ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಫಲಕಡದಡಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಲಕ್ಷ್ಮೀ ನಮಃ. ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲೀ ನಮಃ, ಕ್ಷೇತ್ರೀಶೇ ನಮಃ, ನವದುರ್ಗಾಯ ನಮಃ, ತ್ರಿಕಾಲಗ್ನ ಸಂಪನ್ನೇ ನಮಃ. ಜಾತವೇದಸೇ ಸುನವಾಮಸೋಮವರಾತೀತೋ ನಿದಹಾತಿ ವೇದಾಃ ಸನಪರ್ಷತದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿದ ಪ್ರಸನ್ನಾಂಜನೇಯ ಸ್ವಾಮಿಯ ಆರಾಧನೆ ಜೊತೆಗೆ ಶ್ರೀರಾಮಭಕ್ತರ ಹನುಮನ ಆರಾಧನೆ ಮಾಡೋದರಲ್ಲಿ ಇವತ್ತಿನ ದಿವಸ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಶ್ರೀ ವಲ್ಲಿದೇವಸೇನಾ ಸಮೇತ ಸುವರ್ಣೇಶ್ವರ ಸ್ವಾಮಿಯನ್ನು, ಹನುಮನ್ನು ಜೊತೆಗೆ ಶಕ್ತಿ ದೇವತೆಯನ್ನು ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿ. ತಾವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳಾದರೂ ತಮ್ಮ ಕೆಲಸಗಳನ್ನು ಗೌರವಿಸಿ ಸರಿಯಾದ ಕ್ರಮದಲ್ಲಿ ಕ್ರಮಬದ್ಧವಾದಂಥ ಅನುಷ್ಠಾನ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಇನ್ನು ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಒಂದಷ್ಟು ಜನ ಮಂಗಳವಾರ ಅಂತ ಕಾರ್ಯಕ್ರಮ ನೋಡಿದಾಗ, ಮಂಗಳವಾರ ಅಂತಂದಾಗ ನಿಮ್ಮ ಕೆಲಸಗಳಲ್ಲಿ ನಿಮಗೆ ಅರಿವಿಲ್ಲದಂಥ ರೀತಿ ಅದಕ್ಕೊಂದು ಕಡಿವಾಣ ಹಾಕ್ಕೊಳ್ತೀರಿ. ಆದರೆ ಮಂಗಳವಾರ ಎಂಬತಕ್ಕಂಥದ್ದು ಮಂಗಳದಾಯಕವಾಗಿರ್ತಕ್ಕಂಥದ್ದು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ವ್ಯಾಪಾರ ಆಗಲಿ, ವ್ಯವಹಾರ ಆಗಲಿ, ಕೆಲಸ ಕಾರ್ಯಗಳಾಗಲಿ ಯಾವುದೇ ಆದರೂ ಸಹಿತ ತನ್ನದೇ ಆದಂತಹ ರೀತಿಯಲ್ಲಿ ತಾನು ಶ್ರಮಪಟ್ಟು ಮಾಡಿದ್ರೆ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅದಕ್ಕಾಗಿಯೇ ದೇವಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು.
ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟವರು ಯಾರೊಬ್ಬರಾದರೂ ಸಹಿತ ತಮ್ಮ ತಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷಕ್ಕಾಗಲಿ ಅಥವಾ ಯಾವುದೇ ಒಂದು ಸಮಸ್ಯೆ ಅಂತ ಬಂದಾಗ ಸಮಸ್ಯೆಗೊಂದು ಪರಿಹಾರವನ್ನು ಅನುಭವಸ್ಥರ ಮಾತಲ್ಲಿ ಆಲಿಸ್ತಕ್ಕಂಥದ್ದು, ಅವರು ಹೇಳುವಂಥ ಮಾತಿನಂತೆ ತಾವು ನಡ್ಕೊಳ್ಳುವಂಥದ್ದು ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಹಾಗೆ ಇವತ್ತು ಶುಭ ಮಂಗಳವಾರ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಫಲಾಫಲಗಳನ್ನು ತಿಳ್ಕೊಂಡು ರಾಶಿಫಲದ ಕಡೆ ಗಮನ ಕೊಟ್ಟು ಇನ್ನಷ್ಟು ವಿಚಾರಗಳನ್ನು ಇವತ್ತು ನಾವು ತಿಳ್ಕೊಳ್ಬೋದು. ಅದಕ್ಕಾಗಿ ಮೊದಲು ಪಂಚಾಂಗ ಶ್ರವಣವನ್ನು ನಡೆಸೋಣ. ಪಂಚಾಂಗ ಶ್ರವಣ ನಡೆಸಬೇಕಾದ್ರೆ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಮತ್ತು ಫಲಗಳ ಬಗ್ಗೆ ನಾವು ಅರ್ಥಕೊಳ್ಬೇಕು. ಅದಕ್ಕಾಗಿ ಮೊದಲು ಪಂಚಾಂಗ ಶ್ರವಣ. ಹೌದು ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ, ರಾಶಿಫಲ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಂತಂದರೆ ಇನ್ನು ಈಗ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಓಂ ಸರ್ವಮಂಗಳೇ ನಮಃ. ಓಂ ಲಲಿತಾಯ ನಮಃ. ಓಂ ದುರ್ಗಾಯ ನಮಃ. ಓಂ ಕ್ಷೇತ್ರಪಾಲಿನೀ ನಮಃ. ಓಂ ಕ್ಷೇತ್ರೇಶೀ ನಮಃ. ಓಂ ನವದುರ್ಗಾಯ ನಮಃ. ಓಂ ತ್ರಿಕಾಲಗ್ನ ಸಂಪನ್ನೀ ನಮಃ. ಓಂ ಭುವನೇಶ್ವರೀ ನಮಃ. ಓಂ ಲಲಿತಾರಾಜರಾಜೇಶ್ವರೀ ನಮಃ. ಚಕ್ರೇಶ್ವರೀ ನಮಃ. ಚಕ್ರದಾಯಿನೀ ನಮಃ. ಚಕ್ರಸಿಂಹಾಸನೇಶ್ವರೀ ನಮಃ. ಶ್ರೀಮದಂಬಾಯ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ 30/4/2024 ಮಂಗಳವಾರ. ಇವತ್ತು ಸಪ್ತಮಿ, ಉತ್ತರಾಷಾಢ ನಕ್ಷತ್ರ. ನಕ್ಷತ್ರ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ, ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದರಿಂದ ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿ ಶುಭ ಮಂಗಳವಾರ ಅಂತ ಹೇಳಿದ್ರು ರಾಶಿ ನಕ್ಷತ್ರಗಳ ಚಾರ್ ಪ್ರಕಾರ ಸಮಸ್ಯೆ ಎಂಬತಕ್ಕಂಥದ್ದನ್ನು ಹೊರಬೇಕಾಗತ್ತೆ. ಆದರೆ ಸಮಸ್ಯೆ ಎಂಬತಕ್ಕಂಥದ್ದು ಹೊರುವಾಗಲೂ ಸಹಿತ ಅದಕ್ಕೊಂದು ಪರಿಹಾರವನ್ನಾಗಿ ನಾವು ಕಂಡುಕೊಳ್ಬಹುದು. ಆ ಪರಿಹಾರದ ಮಾರ್ಗವಾದರೂ ಹೇಗೆ? ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಎಂತಹ ಸಂಕಷ್ಟಗಳಿದ್ರಾದರೂ ಕಷ್ಟಗಳಿಂದ ಮುಕ್ತರಾಗುವಂತಹ ಒಂದು ಸುಲಭನಾದಂಥ ತಂತ್ರ ಅಂದರೆ ಅದು ಹನುಮನ ಆರಾಧನೆಯಿಂದ. ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹನುಮನ ಆರಾಧನೆ ಮಾಡ್ತಕ್ಕಂಥದ್ದು, ಅದರಲ್ಲೂ ಸ್ವಾಮಿಗೆ ವಿಶೇಷವಾಗಿ ವಿಳೆದೆಲೆಯಿಂದ ಭಗವಂತನ ಅಲಂಕಾರ ನಡೆಸ್ತಕ್ಕಂಥದ್ದು. ಅಥವಾ 9 ವಿಳೆದೆಲೆಗಳು, 5 ವಿಳೆದೆಲೆ, ಅದರದ್ದು ಸ್ವಲ್ಪ ಬೆಣ್ಣೆ ಮತ್ತು ಕೇಸರಿ. ಈ ಬೆಣ್ಣೆ ಮತ್ತು ಕೇಸರಿಯನ್ನು ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಎಲ್ಲಿ ವಾನರ ಸೈನ್ಯಗಳು ಕಂಡು ಬರುತ್ತೋ ಅಲ್ಲಿ ವಾನರ ಸೈನ್ಯಕ್ಕೆ ಒಂದಿಷ್ಟು ಆಹಾರವನ್ನು ಹಾಕ್ತಕ್ಕಂಥದ್ದು. ಹಣ್ಣು ಹಂಪಲುಗಳಾಗಲಿ, ಕಾಳು ಕಡ್ಡಿಗಳಾಗಲಿ ಇಂಥದ್ದನ್ನು ಹಾಕೋದ್ರಿಂದಲೂ ಸಾಕಷ್ಟು ಫಲಗಳಿದೆ. ಆದರೆ ಇವತ್ತು ಒಂದಷ್ಟು ಜನಕ್ಕೆ ಮಾತ್ರ ಸಮಸ್ಯೆ ಎಂಬತಕ್ಕಂಥದ್ದು, ಅದರಲ್ಲೂ ಮುಖ್ಯವಾಗಿ ಒಂದಿಷ್ಟು ರಾಶಿ ನಕ್ಷತ್ರಗಳಿರ್ತಕ್ಕಂಥವರಿಗೆ ಲಾಭ ಎಂಬತಕ್ಕಂಥದ್ದು ತುಂಬ ಕಡಿಮೆ. ಹಾಗಾಗಿ ತಾವು ಮಾಡುವಂತಹ ಕೈಂಕರ್ಯಗಳಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆ ತಂದುಕೊಳ್ಬೇಕಾದ್ರೆ ಆಯಾ ಕಾಲದಲ್ಲಿ ಬರ್ತಕ್ಕಂಥ, ಅಂದರೆ ಯಾವ ಗ್ರಹಗಳಲ್ಲಿ ಯಾವ ಗ್ರಹಸ್ಥಿತಿಗಳ ಪ್ರಕಾರ ಯಾವ ನಕ್ಷತ್ರದಲ್ಲಿ ತೊಂದರೆ ಇದೆಯೋ, ಆ ಯಾವ ರಾಶಿಯವರಿಗೆ ಸಮಸ್ಯೆ ಇದೆಯೋ ಸಮಸ್ಯೆಗೆ ಅಂತಿರ್ತಕ್ಕಂಥ ಪರಿಹಾರವನ್ನು ಆಗಿಂದಾಗಲೇ ಕಂಡುಕೊಳ್ಬೇಕು. ಆ ಪರಿಹಾರವನ್ನು ಮಾಡಿಕೊಂಡಿದ್ದೇ ಆದರೆ ಅಲ್ಲಿಂದಲ್ಲೇ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅದರಲ್ಲೂ ಸಣ್ಣ ಪುಟ್ಟ ಮಕ್ಕಳ ಬಗ್ಗೆ ಒಂದಷ್ಟು ಕಾಳಜಿ ಬೇಕು. ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿ ಲಾಭ ಕಡಿಮೆ ಇದ್ದು ಮಕ್ಕಳ ಆರೋಗ್ಯದಲ್ಲಾಗುವಂಥ ವ್ಯತ್ಯಾಸ ಆದ್ದರಿಂದ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ ಅಂತಲೂ ಹನುಮನ ಪ್ರಾರ್ಥನೆಯಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ಎಲ್ಲರಿಗೂ ಸಿಗಬೇಕಾಗಿದೆ. ಅದಕ್ಕಾಗಿ ಹನುಮನ ಪ್ರಾರ್ಥನೆ ಜೊತೆಗೆ ಮುಂದಿನ ಭಾಗದಲ್ಲಿ ರಾಶಿಫಲವನ್ನು ತೆಗೆದುಕೊಳ್ಳೋಣ. ರಾಶಿಫಲದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಇವತ್ತಿನ ದಿವಸದ ರಾಶಿಫಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಪ್ರಾರಂಭಿಕ ಹಂತದಲ್ಲಿ ಬಹಳಷ್ಟು ಆನಂದದಾಯಕವಾಗಿರುತ್ತೆ. ಸರಿಸುಮಾರು 11 ಗಂಟೆ 20 ನಿಮಿಷದ ನಂತರ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಅಂತಕ್ಕಂಥ ಶುರುವಾಗುತ್ತೆ. ಆದರೆ 2 ಗಂಟೆ ನಂತರ ತಾವೇನಂದುಕೊಂಡಿದ್ದರೋ ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ರೀತಿಯಲ್ಲಿರುತ್ತೆ. ಇವತ್ತು ಪ್ರಾರಂಭಿಕ ಹಂತದಲ್ಲಿ ಅಂದರೆ ಮೇಷರಾಶಿಯವರಿಗೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಅಡಚಣೆಗಳು ಉಂಟಾಗಬಹುದು. ಆದರೂ ಲಾಭದಾಯಕವಾಗಿರ್ತಕ್ಕಂಥ ಕ್ಷಣ ಆದ್ದರಿಂದ ಆರ್ಥಿಕ ಪರಿಸ್ಥಿತಿ, ವ್ಯವಹಾರ, ವ್ಯಾಪಾರ ಅಥವಾ ಹೊಸದಾಗಿ ಮಾಡುವಂಥ ಕೆಲಸಗಳಲ್ಲಿ ಒಂದಷ್ಟು ಬದಲಾವಣೆಯನ್ನು ತಾವು ತಂದುಕೊಳ್ತೀರಿ. ಇವತ್ತು ತಾವೆಷ್ಟೇ ತೃಪ್ತಿಕರವಾಗಿರಬೇಕು ಅಥವಾ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಸಂಕಲ್ಪ ನಿಮಗಿದ್ದರೆ ಆ ಸಂಕಲ್ಪಕ್ಕೆ ತದ್ವಿರುದ್ಧವಾಗಿರುತ್ತೆ.
ಏನೂ ಸಂಕಲ್ಪವಿಲ್ದಿರ ಪ್ರಾರ್ಥನೆ ಮಾಡೋದು, ಉದ್ಯೋಗಕ್ಕೆ ಹೊರಡೋದು, ಇಷ್ಟು ಮಾತ್ರ ನಿಮ್ಮ ಕೆಲಸ ಇದ್ದರೆ ಅಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ತೀರಿ. ಆದರೂ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಮೊದಲು ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹನುಮನ ಆರಾಧನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ತುಂಬ ಬದಲಾವಣೆಯನ್ನು, ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವಂಥ ಕೆಲಸವನ್ನು ಅದ್ಭುತವಾಗಿ ಕಾಯಕಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ಗುರು ಹಿರಿಯರ ಆಶೀರ್ವಾದ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದು. ಆ ಬದಲಾವಣೆ ತರುವಂಥ ಕಾಲ ಮೇಷರಾಶಿಯಲ್ಲಿರ್ತಕ್ಕಂಥವರು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಅದರಲ್ಲಿ ಒಂದಿಷ್ಟು ಕುಂಕುಮವನ್ನು ಮಿಶ್ರಣ ಮಾಡಿ ಆ ಕೆಂಪು ಕಲರ್ ಕುಂಕುಮವನ್ನು ಅಥವಾ ಕೆಂಪು ಗಂಧವನ್ನು ಹಣೆಗೆ ತಿಲಕದ ರೂಪದಲ್ಲಿ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು, ದೂರಭಾರ ಪ್ರಯಾಣವನ್ನು, ವ್ಯವಹಾರಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು, ಎಲ್ಲಕ್ಕಿಂತ ಮುಖ್ಯವಾಗಿ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಗುರು ಹಿರಿಯರ ಮಾರ್ಗದರ್ಶನ ಅಥವಾ ತಮ್ಮ ಅನುಭವದ ಮಾತು, ಅನುಭವದ ಕಾರ್ಯಗಳು ಇದು ಸಾಕಷ್ಟು ಕೆಲಸ ಮಾಡುತ್ತೆ. ಸಡನ್ನಾಗಿ ದುಡುಕಿ ತೀರ್ಮಾನ ತಂದುಕೊಳ್ಳೋದಕ್ಕಿಂತ ಅಥವಾ ಯಾವುದಾದ್ರು ಒಂದು ಕೆಲಸ ಮಾಡಬೇಕಂದ್ರೆ ಸರಿಯಾದ ಆಲೋಚನೆ ಇಲ್ಲದೆ ಮಾಡ್ತಕ್ಕಂಥದ್ದನ್ನು ಇವತ್ತು ನೀವು ಮಾಡಬಾರ್ದು. ಇವತ್ತು ವಿದ್ಯಾರ್ಥಿಗಳಾದರೆ ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡ್ತಕ್ಕಂಥವ್ರಾದರೆ ನಿಮ್ಮ ವ್ಯಾಪಾರವನ್ನು ಅಥವಾ ವ್ಯವಹಾರಗಳನ್ನು ಮಾಡುವಾಗ, ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿ ಮಾಡುವಾಗಲೂ ಸರಿಯಾದ ಆಲೋಚನೆ ಮಾಡಿ ತದನಂತರ ಒಂದು ಹೆಜ್ಜೆ ಮುಂದೆ ಹಾಕೋದು ಭಾಳಷ್ಟು ಸೂಕ್ತ. ಇದರ ಮಧ್ಯದಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳನ್ನು ಸರಿಯಾದ ರೀತಿ ಗಮನಿಸಿ. ಜೊತೆಲಿರ್ತಕ್ಕಂಥವರು ನಿಷ್ಠೂರದ ಮಾತಾಡ್ತಕ್ಕಂಥದ್ದು, ಒಂದಷ್ಟು ವ್ಯಾಜ್ಯಗಳು ಮಾಡ್ತಕ್ಕಂಥದ್ದು, ಗಲಾಟೆ ಕದರ ಆಗ್ತಕ್ಕಂಥದ್ದು, ಯಾವುದೇ ಕೆಲಸ ಆದರೂ ತೃಪ್ತಿಕರವಾಗಿ ನಡೀತಿಲ್ವೇನೋ ಎಂಬಂಥ ರೀತಿ ಅಸಮಾಧಾನದಿಂದ ವರ್ತನೆ ಮಾಡ್ತಕ್ಕಂಥದ್ದು ಇವತ್ತಿದೆ. ಆದರೂ ಮಧ್ಯಾಹ್ನ 12ರ ನಂತರ ಸಾಕಷ್ಟು ಬದಲಾವಣೆ ಸಿಗುವಂಥ, ಅದೃಷ್ಟ ಸಿಗುವಂಥ ಯೋಗಫಲ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು, ಅದರಲ್ಲೂ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಮೊದಲು ಮನೆ ದೇವರ ಪ್ರಾರ್ಥನೆ, ಜೊತೆಗೆ ಇವತ್ತಿನ ದಿವಸ ಒಂದು ದೇವಿಯ ಆರಾಧನೆ ಮಾಡಿ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ದೇವಿಯ ಪಾದಕ್ಕೆ ಅರ್ಪಣೆ ಮಾಡಿದ ನಂತರ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಟ್ಟರೆ ಅಷ್ಟೇ ಲಾಭವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಚೆನ್ನಾಗಿದ್ದರೆ ಮಾತ್ರ ಎಲ್ಲ ಕಾಯಕವೂ ಸಿದ್ಧಿಯಾಗುವಂಥದ್ದು. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ಳೋದಾಗಲಿ, ಮುಂಗೋಪ ಸ್ವಭಾವದಿಂದ ಇರ್ತಕ್ಕಂಥದ್ದಾಗಲಿ ಇದ್ಯಾವುದೂ ಸಮಂಜಸವಲ್ಲ. ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಒಂದಷ್ಟು ಲಾಭ ಇದೆ. ಮನೆಯಲ್ಲಿ ಮನಸ್ಸಿಗೆ ಒಂದಷ್ಟು ಆನಂದದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ಇವತ್ತು ಸರಿಸುಮಾರು 12ರ ನಂತರ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. 12 ಗಂಟೆ ತನಕ ಒಂದಷ್ಟು ತೊಂದರೆ ತಾಪತ್ರಗಳಾಗಲಿ, ಅಸಮಾಧಾನದ ಸನ್ನಿವೇಶ ಆಗಲಿ ಅಥವಾ ಸರಿಯಾದ ವ್ಯವಸ್ಥೆಗಳಿಲ್ಲದಿರ ಇರ್ತಕ್ಕಂಥದ್ದಾಗಲಿ ಇದೆಲ್ಲವೂ ಆಗ್ಬೋದು. ಆದರೂ ಸಮಾಧಾನ ಬೇಕು, ತೃಪ್ತಿಕರವಾದಂಥ ಬದುಕನ್ನು ಸಾಧಿಸ್ಕೊಳ್ಬೇಕು, ಒಂದು ವಿಶೇಷವಾಗಿರುವಂಥ ಸಾನ್ನಿಧ್ಯಗಳನ್ನು ತಾವು ಚಿಂತನೆ ಮಾಡಬೇಕು. ಇಷ್ಟೆಲ್ಲದರ ಫಲಾಫಲಗಳನ್ನು ಮಿಥುನ ರಾಶಿಯವರು ಮಾಡಿದ್ದೇ ಆದರೆ ಖಂಡಿತ ಒಳಿತನ್ನು ಕಾಣ್ತೀರಿ. ಇವತ್ತಿನ ದಿವಸ ಸಾಧ್ಯವಾದರೆ ಕಂದು ಬಣ್ಣದ ಆಕಳಿಗೆ, ಕಂದು ಬಣ್ಣದ ಹಸುವಿಗೆ ಒಂದಷ್ಟು ಗೋಗ್ರಾಸ ಕೊಡೋದರಿಂದ ಒಂದಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ತುಂಬ ಕಷ್ಟದಲ್ಲಿರ್ತಕ್ಕಂತಹ ಬಡ ಮಕ್ಕಳಿಗೋ ಅಥವಾ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ ಏನಾರು ತಿಂಡಿ ತಿನಿಸನ್ನು ಕೊಟ್ಟು ಒಳ್ಳೆ ಮಾತಾಡೋದ್ರಿಂದ ಮತ್ತಷ್ಟು ನಿಮ್ಮ ಭವಿಷ್ಯದಲ್ಲಿ ಒಳ್ಳೆ ಬೆಳಕನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಉದ್ಯೋಗಕ್ಕೆ ಹೊರಟ್ರೆ ನಿಮ್ಮ ಉದ್ಯೋಗದ ಕಡೆಯೇ ಗಮನ ಇರಬೇಕು. ಮಾಡೋದೊಂದು ಕೆಲಸ, ಆಲೋಚನೆ ಮಾಡೋದು ಮತ್ತೊಂದು ಆದರೆ ಅದು ಸಾಧ್ಯವಿಲ್ಲ. ನಿಮ್ಮ ತಲೆಯಲ್ಲಿ ಏನು ಹೇಳುತ್ತೋ ನಿಮ್ಮ ಕಾರ್ಯಗತಕ್ಕೂ ಅದನ್ನೇ ತಂದುಕೊಳ್ಬೇಕು. ತಲೆಯಲ್ಲಿರ್ತಕ್ಕಂಥ ಚಿಂತನೆ ಒಂದು, ಮಾಡಬೇಕಾಗಿರ್ತಕ್ಕಂಥದ್ದು ಮತ್ತೊಂದು ಅಂಥೇಳಿ ಮಾಡಿದಾಗ ಅಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಅದರಲ್ಲೂ ಇವತ್ತಿನ ದಿವಸ ಶತ್ರುಗಳ ಮಧ್ಯದಲ್ಲಿ ನಿಮ್ಮ ಜೀವನ ಇದೆ. ಯಾವುದೇ ಒಂದು ವಿಚಾರವನ್ನು ಎಷ್ಟೇ ಸೌಮ್ಯವಾಗಿಟ್ಕೊಂಡು ಸಮಾಧಾನವಾಗಿರಬೇಕು ಅಂದ್ಕೊಂಡ್ರೂ ಇರಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸು ನೊಂದುಕೊಳ್ತಾ ಇರ್ತೀರಿ. ಇವತ್ತು ಪ್ರಯಾಣ ಕಾಲ ಇರಲಿ ಅಥವಾ ಯಾರಿಗಾದ್ರೂ ಏನಾದ್ರು ಕೊಡ್ತಕ್ಕಂಥದ್ದು ಅಥವಾ ಯಾವ್ದಾದ್ರು ಲೇವಾದೇವಿ ಮಾಡ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಬೇಕು. ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆದರೆ ಅದು ಮತ್ತೊಂದು ಸಮಸ್ಯೆಗೆ ಈಡಾಗ್ತೀರಿ. ಭಾಳ ಜೋಪಾನ ಬೇಕು, ಎಚ್ಚರಿಕೆ ಇರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ.
ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಬೆಂಗಳೂರಿಂದ ಮಾಡ್ತಾ ಇದ್ದೀನಿ. ಅಮ್ಮ ತಮ್ಮ ಹೆಸರು? ಹೆಸರು ಬೇಡ ಗುರುಜಿ. ಆಯ್ತು ತಾಯಿ, ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ತುಂಬಾ ಖುಷಿ ಆಗ್ತಿದೆ. ಎಷ್ಟು ದಿನದಿಂದ ನಿಮ್ ಕರೆ ಸಿಗ್ಬೇಕಂತ ಟ್ರೈ ಮಾಡ್ತಾ ಇದ್ದೆ, ಆಗ್ತಿರ್ಲಿಲ್ಲ. ತುಂಬಾ ಖುಷಿ ಆಗ್ತಿದೆ. ಖುಷಿ ಮಾತಾಡಕ್ಕೆ ಆಗ್ತಿಲ್ಲ, ಹಾಗೆ ಆಗ್ತಿದೆ. ಹೇಳ್ತಾಯಿ. ಅದೇ ಗುರುಜಿ, ನನ್ಗೆ ಹುಟ್ಟದಾಗಿಂದನೂ ಇದಿವರೆಗೂ ತುಂಬಾ ಕಷ್ಟದಲ್ಲೇ ಇದ್ದೀನಿ. ಮದ್ವೆ ಮಾಡಿದ್ರು 15 ವರ್ಷಕ್ಕೆ. ಅಪ್ಪ ಅಮ್ಮ ತೀರೋದ್ರು. ಆಮೇಲೆ ಗಂಡನೂ ಅಷ್ಟಕ್ಕಷ್ಟೇ, ಅವರು ಬಿಟ್ಟೋದ್ರು. ಇಬ್ರು ಮಕ್ಳಿದ್ರು, ಹೆಣ್ಮಕ್ಳು. ಅದ್ರಲ್ಲಿ ಒಬ್ಳು ತೀರೋದ್ಲು. ಏನಾದ್ರೂ ಎಲ್ಲಾದ್ರೂ ಕೆಲ್ಸಕ್ಕೆ ಹೋದ್ರು ಸ್ವಲ್ಪ ದಿನ ಮಾಡ್ತೀನಿ. ಆತರ ಏನಾದ್ರೂ ಒಂದ್ ಪ್ರಾಬ್ಲಮ್ ಆಗೇ ಆಗುತ್ತೆ. ಇಲ್ಲ ಒಂದ್ ಫ್ರೆಂಡ್ಶಿಪ್ ಅಲ್ಲಾಗ್ಲಿ ತುಂಬಾ ಚೆನ್ನಾಗಿರ್ತೀನಿ, ಅದು ಕಟ್ಟಾಗುತ್ತೆ. ಎಲ್ಲ ಹಿಂಗೆ ಆಗ್ತಿದೆ. ಎಲ್ಲ ನನ್ನ ಇಷ್ಟಪಡೋರು, ನಾನ್ ಇಷ್ಟಪಡೋರೆಲ್ಲ ನನ್ನಿಂದ ದೂರ ಆಗ್ತಾರೆ. ಏನೇ ಮಾಡಕ್ ಹೋದ್ರು ಏನು ಸಕ್ಸಸ್ ಆಗ್ತಿಲ್ಲ. ತುಂಬಾ ಕಷ್ಟದಲ್ಲಿದ್ದೀನಿ, ಅಂದ್ರೆ ಹೇಳ್ಕೊಳಕ್ ಆಗ್ತಿಲ್ಲ, ಅಷ್ಟು ಕಷ್ಟದಲ್ಲಿದ್ದೀನಿ. ಇವಾಗ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಹೋಟೆಲ್ ಬಿಸ್ನೆಸ್ ಶುರು ಮಾಡಿದ್ದೀನಿ. ಅದಕ್ಕೆ ಅದ್ರಲ್ಲಾರು ಸಕ್ಸಸ್ ಆಗುತ್ತಾ ಏನು? ಯಾಕಂದ್ರೆ ನಂದೇ ಎಲ್ಲ ಮನೆ ನಡೆಸ್ಲೇಬೇಕು, ಜೀವನ ಮಾಡ್ಲೇಬೇಕು. ತುಂಬಾ ಪ್ರಾಬ್ಲಮ್ಗಳಾಗಿದೆ. ಚೀಟಿ ಎಲ್ಲ ಮಾಡ್ತಿದ್ದೆ, ಅದ್ರಲ್ಲೂ ಪ್ರಾಬ್ಲಮ್ ಆಯ್ತು. ಅದಕ್ಕೆ ಇವಾಗ ಹೋಟೆಲ್ದು ಮಾಡ್ತಾ ಇದ್ದೀನಿ, ಚಿಕ್ಕದಾಗಿ ಶುರು ಮಾಡಿದ್ದೀನಿ. ಆದರೂ ಇಷ್ಟು ಕಷ್ಟಗಳ ಮಧ್ಯದಲ್ಲೂ ಒಂದು ಚೀಟಿ ನಾನು ಮಾಡ್ತಾ ಇದ್ದೆ ಅಂತ ಹೇಳಿ ಮಾತಂದ್ರಿ. ಇದು 10 ಜನ ದುಡ್ಡನ್ನು ತಗೊಂಡು ವ್ಯವಹಾರ ಮಾಡ್ತಕ್ಕಂಥದ್ದು. 10 ಜನ ದುಡ್ಡಲ್ಲಿ ಇನ್ಯಾರಿಗೋ ಕೊಟ್ಟು ಅವ್ರು ಯಾರೋ ಪುಣ್ಯಾತ್ಮರು ಎತ್ಕೊಂಡು ಓಡೋಗ್ಬಿಟ್ರು ಅಂದರೆ ಅದ್ರ ಹಣೆ ಬರ, ಅದ್ರ ಕಷ್ಟ ಯಾರ್ದಮ್ಮ? ಮೊದಲೇ ನೋವಲ್ಲಿದ್ದೀರಿ, ಮೊದಲೇ ಎಲ್ಲ ಕಡೆ ಸಮಸ್ಯೆಯಲ್ಲಿದ್ದೀರಿ. ಅದ್ರ ಮಧ್ಯದಲ್ಲಿ ಅದನ್ನು ಮಾಡ್ತಾ ಇಲ್ಲ ಗುರುಜಿ. ಈಗ ಅದನ್ನ ನಿಲ್ಸ್ಬಿಟ್ಟಿದ್ದೀನಿ. ಒಳ್ಳೆ ಕೆಲಸ ಹೋಟೆಲ್ ಶುರು ಮಾಡ್ತಾ ಇದ್ದೀನಿ, ಮಾಡಿದ್ದೀನಿ, ಆಲ್ರೆಡಿ ನಡೆಸ್ತಾ ಇದ್ದೀನಿ. ನೋಡಮ್ಮ, ಕೂಲಿ ಮಾಡಿದ್ರೂ ತಪ್ಪಲ್ಲ, ಇನ್ನೊಂದು ಕಡೆ ಕೆಲಸ ಮಾಡಿದ್ರೂ ತಪ್ಪಲ್ಲ. ಯಾಕೆಂದರೆ ನಮ್ಮ ಹೊಟ್ಟೆ ಹೊರ್ಕೊಳ್ಳೋಕ್ಕೋಸ್ಕರ ಅಥವಾ ನಮ್ಮ ಕುಟುಂಬದ ಯಶಸ್ಸಿಗೋಸ್ಕರ ನಾವು ಶ್ರಮ ಪಡೋದ್ರಲ್ಲಿ ತಪ್ಪಿಲ್ಲ. ಆದರೆ ಹಣಕಾಸಿನ ವಿಚಾರ ಅಂತ ಬಂದಾಗ ಮೊದಲು ಜನಗಳಲ್ಲೊಂದು ನಿಯತ್ತಿತ್ತು. ಯಾರಾದರೂ 10 ರೂಪಾಯಿ ತೊಗೊಂಡ್ರೆ 10 ರೂಪಾಯಿ ಕೊಟ್ಟರೆ ಅದನ್ನು ಋಣ ಅಂತ ಹೇಳೋರು. ಆ ಋಣ ಹರಿಸ್ಕೊಂಡ್ರೆ ಸಾಕಪ್ಪ ಅಂತ ಚಿಂತನೆ ಮಾಡೋರು. ಇವತ್ತು ಋಣ ಅಲ್ಲ, 10 ರೂಪಾಯಿ ಕೊಟ್ಟರೆ ನಾಳೆ ನನಗೂ ನಿನಗೆ ಏನು ಸಂಬಂಧ ಅಂತ ಕೇಳ್ತಾರೆ. ಇಂತಹ ಪರಿಸ್ಥಿತಿ ಇರಬೇಕಾದ್ರೆ ಯಾವತ್ತೂ ನೀನು ಮೊದಲಿನ ಚಿಂತನೆ ಇತ್ತಲ್ಲ, ಚೀಟಿ ಅಂತಕ್ಕಂಥ ಮಾತು ನೀನೇ ಅಂತಲ್ಲ, ಯಾರೊಬ್ಬರಾದರೂ ಸಹಿತ ಚೀಟಿಗಳು ನಡೆಸ್ತಕ್ಕಂಥದ್ದು, 10 ಜನ ದುಡ್ಡು ಒಂದು ಕಡೆ ಸೇರಿಸ್ತಕ್ಕಂಥದ್ದು, ಅದರಿಂದ ಏನೋ ಟರ್ನ್ ಓವರ್ ಮಾಡಿ ಒಂದು 4 ಸಂಪಾದನೆ ಮಾಡ್ಕೊಳ್ಬೋದು ಅನ್ನೋ ಚಿಂತನೆಯಲ್ಲಿದ್ದರೆ ಇದು ಮೂರ್ಖತನದ ಪರಮಾವಧಿ. ನಾಳೆ ಕಣ್ಣೀರು ಹಾಕಬೇಕಾಗತ್ತೆ. ಯಾಕೆಂದರೆ ಹಿಂದಿನ ಪರಿಸ್ಥಿತಿ ಇವತ್ತಲ್ಲ. ಆದರೆ ಹೋಟೆಲ್ ವ್ಯಾಪಾರ ಮಾಡಬೇಕು ಅಂತ ಇದೆಯಮ್ಮ, ನೀನು ಮಾಡ್ತಾ ಇದ್ದೀನಿ ಅಂತಂದಿದ್ಯಾ, ಆಗಲಿ, ಒಳ್ಳೆಯದಾಗಲಿ. ಆದರೆ ನಿನ್ನ ಮನಸ್ಸು ತುಂಬ ಚಂಚಲತೆ ಇರುತ್ತೆ. ಒಂದು ಕೆಲಸ ಮಾಡ್ತಾ ಇರುವಾಗಲೇ ಇನ್ನೊಂದು ಕೆಲಸದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀಯ. ಅದನ್ನು ಹೀಗೆ ಮಾಡಿದ್ರೆ ಚೆನ್ನ, ಹಾಗೆ ಮಾಡಿದ್ರೆ ಚೆನ್ನ, ಅದರಲ್ಲಾದರೂ ನಾನು ಮುಂದೆ ಬರ್ಬೋದು ಅಂತ ಇದನ್ನಿಲ್ಲೇ ಡ್ರಾಪ್ ಮಾಡ್ತೀಯ, ಅದು ಇನ್ನೊಂದು ಕಡೆ ಕೈ ಹಾಕ್ಬಿಡ್ತೀಯ. ಆದಷ್ಟು ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ಬೇಕು. ಮೊದಲೇ ಸಂಕಷ್ಟದಲ್ಲಿದೆಯಾ, ಅದರ ಮಧ್ಯದಲ್ಲಿ ನಿನ್ನ ಜವಾಬ್ದಾರಿ. ಈ ಕಡೆ ತಂದೆ ಇಲ್ಲ, ತಾಯಿ ಇಲ್ಲ. ನನ್ನ ಲೈಫಲ್ಲಿ ಯಾವುದು ಸಿಗ್ತಿಲ್ಲ, ಯಾವುದು ಸಕ್ಸಸ್ ಆಗ್ತಿಲ್ಲ. ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲ ನನಗಂತೂ. ಇವಾಗ ಇದೊಂದು ಹೋಟೆಲ್ದೊಂದು ಮಾಡಿದ್ದೀನಿ, ಏನಾಗುತ್ತೋ ಏನೋ ಅಂತ ಅದು ಭಯ ಇದೆ. ಒಂಥರ ನನಗೂ ದುಡ್ಡು ಕೊಡ್ಬೇಕಾಗಿರೋದು ನನಗೂ ಕೊಡ್ಬೇಕು. ನಾನು ಒಬ್ರು, ನನ್ಗೇನಿದೆ ಅಂದ್ರೆ ನಾನು ಯಾರು ಕೊಡ್ಬೇಕೋ ಅವ್ರಿಗೆ ನನ್ನ ಋಣ ಮುಕ್ತಳಾಗಬೇಕು. ನನ್ಗೆ ಅದೊಂದೇ ಇರೋದು. ಅದಕ್ಕೆ ಇದ್ರಲ್ಲಾರು ಸಕ್ಸಸ್ ಆದ್ರೆ ಏನೋ ಒಂಥರ ನನ್ಗೆ ನೆಮ್ಮದಿ ಸಿಗುತ್ತೆ. ನನ್ನ ಮಗಳನ್ನ ಓದಿಸ್ತಾ ಇದ್ದೀನಿ, ತುಂಬಾ ಕಷ್ಟದಲ್ಲಿದ್ದೀನಿ. ಹೆಂಗೆ ಅಂದ್ರೆ ಹೇಳಕ್ಕೆ ಆಗಲ್ಲ, ಹಂಗಾಗೋಗಿದೆ ಪರಿಸ್ಥಿತಿ. ಇಲ್ಲಮ್ಮ, ಮಗಳ ವಿದ್ಯಾಭ್ಯಾಸ ಅಂದಲ್ಲ, ಆದಷ್ಟು ಅವಳ ವಿದ್ಯಾಭ್ಯಾಸಕ್ಕೆ ನೀನು ಶ್ರಮಿಸಬೇಕು. ಅವಳನ್ನು ತಡ ಮುಟ್ಟಿಸ್ಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ವಿದ್ಯೆ ಬೇಕೇ ಬೇಕು. ವಿದ್ಯೆ ಬೇಕು, ಜ್ಞಾನ ಬೇಕು. ವಿದ್ಯೆನೂ ಕೊಡು, ಆದಷ್ಟು ಬೇಗ ಅವಳದೊಂದು ಜವಾಬ್ದಾರಿನೂ ಮುಗಿಸ್ಕೊ. ಯಾಕೆಂದರೆ ಇವತ್ತಿನ ಕಾಲ ಪರಿಸ್ಥಿತಿ ಅಷ್ಟು ಸಮಂಜಸಕರವಾದ್ದಲ್ಲ. ಯಾವತ್ತೂ ಬಡವರನ್ನು ಅಥವಾ ಕಷ್ಟದಲ್ಲಿರ್ತಕ್ಕಂಥವ್ರನ್ನು, ತುಂಬ ಕಷ್ಟದಲ್ಲಿರ್ತಕ್ಕಂಥ ಕುಟುಂಬಗಳನ್ನೇ ಟಾರ್ಗೆಟ್ ಮಾಡ್ತಕ್ಕಂಥ ರಾಕ್ಷಸರು ಸಾಕಷ್ಟು ಜನ ಇರ್ತಾರೆ. ಇಂತಹವ್ರ ಮಧ್ಯದಲ್ಲಿ ನಾವು ಬದುಕೋದೇ ಬಹಳ ಕಷ್ಟ. ಅಂಥದ್ರಲ್ಲಿ ಒಂದು ಹೆಣ್ಣೆಂಗ್ಸು ಇಷ್ಟೆಲ್ಲ ಜವಾಬ್ದಾರಿ ತೊಗೊಂಡು ಮಾಡ್ತಾ ಇದೆಯಾ, ಆದಷ್ಟು ಮಾಡು, ಒಳ್ಳೆಯದಾಗಲಿ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಈ ಕಷ್ಟಗಳು ಇನ್ನೂ 6 ತಿಂಗಳ ತನಕ, ಮುಂದಿನ 6 ತಿಂಗಳವರೆಗೂ ಹೀಗೇ ಕಷ್ಟ ಕಾರ್ಪಣ್ಯಗಳಂತಕ್ಕಂಥದ್ದೆ. ಆದರೆ ಈಗೇನು ಬಿಸ್ನೆಸ್ ಮಾಡ್ತಿದ್ಯಾ, ಇದ್ರ ಜೊತೆ ಇನ್ನೂ ಒಂದು ಬಿಸ್ನೆಸ್ ಬೇರೆ ಮಾಡ್ತೀಯ ನೀನು. ಬರೀ ಇಷ್ಟಕ್ಕೆ ಸೀಮಿತವಾಗಿರೋದಿಲ್ಲ ನೀನು. ಇದ್ರ ಜೊತೆಗೆ ಮತ್ತೊಂದು ವ್ಯವಹಾರ ಮಾಡ್ತೀಯಾ, ಆ ವ್ಯವಹಾರ ಮತ್ತು ಇದು ಎರಡನ್ನೂ ಕೈ ಹಿಡಿದು ನಡೆಸ್ತೀಯ. ಅದಾಗುತ್ತೆ. ಇಲ್ಲಿವರೆಗೂ ನೀನು ಏನೇ ಲಾಸ್ ಕಂಡಿರ್ಬೋದು, ಆದರೆ ಇನ್ನು ಮುಂಬರ್ತಕ್ಕಂಥ ದಿನಗಳು ಹಿಂತಿರುಗಿ ನೋಡಬೇಕಾದ್ದಿಲ್ಲ. ಆದಷ್ಟು ಹೆಚ್ಚಿನ ಮಹತ್ತನ್ನು ಕಾಣ್ತೀಯ. ಆದರೆ ಇಲ್ಲಿ ಪಾರ್ಟ್ನರ್ಶಿಪ್ ಅಂತಲೋ ಅಥವಾ ನಾನು ನಿಮ್ಮ ಜೊತೆಗಿದ್ದೀವಿ ಅಂತಲೋ ಅಥವಾ ನಾನೊಂದಿಷ್ಟು ಇನ್ವೆಸ್ಟ್ ಮಾಡ್ತೀನಿ ಅಂತಲೋ ಬರ್ತಕ್ಕಂಥವ್ರು ಒಂದಿಬ್ಬರು ಮುಂದೆ ಬರೋರಿದ್ದಾರೆ.
ಅಂತಹವ್ರ ಮಧ್ಯದಲ್ಲಿ ಪುನಃ ನೀನು ಕೈ ಸೇರಿಕೊಂಡ್ರೆ ಪುನಃ ನೀನು ಕಣ್ಣೀರು ಹಾಕ್ಕೊಂಡು ಒಂಟಿತನ ನೋಡಬೇಕಾಗತ್ತೆ. ಯಾರೂ ನಿಂಗೆ ಸಪೋರ್ಟ್ ಮಾಡ್ತಕ್ಕಂಥವ್ರಲ್ಲ. ಈಗ ನೀನೇನು ಮಾಡ್ತಾ ಇದೆಯಾ, ಸಿಸ್ಟಮೆಟಿಕ್ಕಾಗಿ ಇದನ್ನೇ ಮುಂದುವರಿಸ್ಕೊಂಡು ಹೋಗು. ಸದ್ಯದಲ್ಲಿ ಇನ್ನೊಂದು ಕೆಲಸ ಕೈಗೆತ್ಕೊಳ್ತೀಯ, ಅಲ್ಲೂ ಸಹಿತ ನೀನು ಒಂಟಿತನದ ಬದುಕಲ್ಲೇ ಇರುತ್ತೆ. ಅದನ್ನು ನೀನು ಕೈಗೆತ್ಕೊಂಡು ನೀನೇ ನಡೆಸು, ಚೆನ್ನಾಗಿ ನಡೆಸ್ತೀಯ. ಇನ್ನೊಬ್ಬರ ಸಹಾಯಕ್ಕೆ ಅಂತ ತೊಗೊಂಡ್ರೆ ಅಲ್ಲಿ ಕಣ್ಣೀರು ಹಾಕಬೇಕಾಗತ್ತೆ. ನಿನ್ನ ಗ್ರಹಗತಿಗಳಲ್ಲಿ ಮುಂದಿನ 4 ತಿಂಗಳ ತನಕ ಮಾತ್ರ ಸಮಸ್ಯೆ ಇದೆ. 4 ತಿಂಗಳು ಕಳೆದ ಮೇಲೆ ತುಂಬ ಭವಿಷ್ಯತ್ತು ಬದಲಾಗುತ್ತೆ. ನೀನು ಚೆನ್ನಾಗಿರ್ತೀಯ ತಾಯಿ, ಒಳ್ಳೆಯದಾಗ್ಲಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರರ ಯೋಗ, ಹಾಗೆ ಶುಕ್ರ ಮತ್ತು ಬುಧನ ಯೋಗ ಫಲ ಚೆನ್ನಾಗಿದೆ. ಸಿಂಹರಾಶಿಯವರು ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಈ ಶುಭ ದಿನ ರಾಹುಕಾಲದಲ್ಲಿ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ, ಅಥವಾ ಒಂದು ಗ್ರಾಮ ದೇವತೆಯ ಹತ್ರ ಒಂದಷ್ಟು ದೀಪ ಹಚ್ಚಿ ನಮಸ್ಕಾರ ಮಾಡಿ. ಇವತ್ತಿನ ದಿವಸ ಎಲ್ಲ ಕೆಲಸಗಳಲ್ಲೂ ಕಾರ್ಯಸಿದ್ಧಿ ಆಗುತ್ತೆ, ಲಾಭ ಗಳಿಸ್ಬೋದು ಎಂಬತಕ್ಕಂಥದ್ದಲ್ಲ. ಲಾಭಕ್ಕಿನ್ನ ಮನಸ್ಸಿಗೆ ತೃಪ್ತಿ ಇದೆ. ಯಾವಾಗೂ ಲಾಭ ಅಂದರೆ ಬರೀ ಹಣಕಾಸಿನ ವಿಚಾರ ಮಾತ್ರ ಲಾಭ ಅಲ್ಲ. ನಮ್ಮಲ್ಲಿ ಹಾಕುವಂಥ ಪ್ರತಿ ಹೆಜ್ಜೆಯಲ್ಲಿ ಯಾವುದೇ ಲೋಪ ಬಾರದಿರ ನಮ್ಮಿಂದ 4 ಜನಕ್ಕೆ ಅನುಕೂಲವಾಗಿ ಇನ್ನೊಬ್ಬರ ಹಸಿವು ನೀಗಿಸುವಂಥ ಕೆಲಸ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಕೆಲಸ ಮತ್ತೊಂದಲ್ಲ. ಏನೇ ಆದರೂ ಭಗವಂತ ಕೊಟ್ಟಿದ್ದೆಲ್ಲವನ್ನೂ ಸಹಿತ ನಾವು ಸ್ವೀಕರಿಸೋಕ್ಕೋ ಅಥವಾ ಎಲ್ಲವೂ ನಾವೇ ಅರಗಿಸ್ಕೊಂಡು ಊಟ ಮಾಡೋದಕ್ಕೂ ಆಗೋದಿಲ್ಲ. ಭಗವಂತ ನಮಗೇನು ಕೊಡ್ತಾನೆ, ಕೊಟ್ಟಿದ್ರಲ್ಲಿ 4 ಜನ ಹಂಚ್ಕೊಂಡು ತಿನ್ನುವಂಥ ಗುಣ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬನಲ್ಲೂ ಇರಬೇಕು. ಹಾಗೆ ಇವತ್ತಿನ ದಿವಸ ಸಿಂಹರಾಶಿಯವರಲ್ಲಿರ್ತಕ್ಕಂಥವ್ರಿಗೆ, ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಅದೃಷ್ಟದ ಒಂದು ಬಾಗಿಲು ತೆಗೆಯುತ್ತೆ. ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮದಾಗತ್ತೆ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ವ್ಯಾಪಾರ ವ್ಯವಹಾರ, ವೃತ್ತಿಯ ಅಭಿವೃದ್ಧಿ, ಎಲ್ಲಕ್ಕಿಂತ ಮುಖ್ಯವಾಗಿ ಹೊಸದಾಗಿ ಏನಾದರೂ ಒಂದು ಮಾಡಬೇಕು ಎಂಬತಕ್ಕಂಥ ಚಿಂತನೆ ಇವತ್ತು ನಿಮ್ಮ ರಾಶಿಫಲದಲ್ಲಿದೆ. ಆದರೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 6:20ರವರೆಗೂ, 2ರಿಂದ 6:20, ಈ 2ರಿಂದ 6:20ರ ಮಧ್ಯದಲ್ಲಿ ಆಗುವಂತಹ ಕೆಲಸಗಳು, ನಿಮ್ಮ ಚಿಂತನೆ, ನೀವು ಆಲೋಚನೆ ಮಾಡತಕ್ಕಂಥ ರೀತಿ, ಪ್ರಯಾಣ ಕಾಲ ಅಥವಾ ಯಾವುದಾದ್ರೂ ಒಂದು ಕೆಲಸವನ್ನು ಸಾಧನೆ ಮಾಡಿಕೊಳ್ಳುವಂಥ ಮನಸ್ಥಿತಿ, ಇದೆಲ್ಲವೂ ಸಹಿತ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಆದರೆ ಗುರು ಹಿರಿಯರ ಆಶೀರ್ವಾದ ಪಡೆದು ಏನಾದರೂ ಒಂದು ಸಾಧನೆ ಮಾಡಬೇಕು, ಸಾಧನೆ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ನಿಮಗಿದ್ದರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಒಂದು ತಾಮ್ರದ ತಂಬಿಗೆಗೆ ಅರ್ಧ ಗೋಧಿ ಹಾಕಿ, ಅಂದರೆ ಒಂದು ತಾಮ್ರದ ತಂಬಿಗೆನಲ್ಲಿ ಅರ್ಧ ಭಾಗಕ್ಕೆ ಗೋಧಿ ಹಾಕಿ ಅದರ ಮೇಲೆ 2 ಕೆಂಪು ಹೂವನ್ನು ಇಟ್ಟು ಒಂದು ಬೆಲ್ಲದಚ್ಚಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಲಾಭ, ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ, ದೂರಪಾರ ಪ್ರಯಾಣದ ಬಗ್ಗೆ ಆಲೋಚನೆ, ಪುಣ್ಯಕ್ಷೇತ್ರಗಳು ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರಬೇಕು, ದೇವರ ದರ್ಶನ ಮಾಡಬೇಕು ಅಥವಾ ಗುರು ಹಿರಿಯರ ಮಾತು ಕೇಳಬೇಕು, ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇದೆ. ಆದರೆ ಏನೇ ಮಾಡಬೇಕಾದರೂ ಹೇಳುವಂಥ ಮಾತನ್ನು ಆಲಿಸಲಿಕ್ಕೂ ಆಗದಿರ ಒಂದಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಲಕ್ಷಣಗಳು ಸಾಕಷ್ಟು ಇದೆ. ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಲಕ್ಷ್ಯ ಕೊಟ್ಟು ಒಂದಷ್ಟು ಒಳಿತಿನ ಕಡೆ ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ಒಂದಷ್ಟು ಜನಕ್ಕೆ ಬೆನ್ನೋವು ಬರ್ತಕ್ಕಂಥದ್ದು, ಒಂದಷ್ಟು ಜನಕ್ಕೆ ಎಡಗಡೆ ಮೊಣಕಾಲು ನೋವು ಬರ್ತಕ್ಕಂಥದ್ದು, ಅರ್ಧ ತಲೆನೋವಿಂದ ಒದ್ದಾಡುವಂಥ ಪರಿಸ್ಥಿತಿ ಎದುರಾಗ್ಬೋದು. ಆದರೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಕಂದು ಬಣ್ಣದ ಶ್ವಾನಗಳಿಗೆ, ಸಂಪೂರ್ಣವಾಗಿ ಕಂದು ಬಣ್ಣ ಇರತಕ್ಕಂಥ ಕಂದು ಬಣ್ಣದ ಶ್ವಾನಗಳಿಗೆ ಒಂದಷ್ಟು ಬಿಸ್ಕೆಟೋ ಬ್ರೆಡ್ಡೋ ಹಾಕುವಂಥದ್ದು, ತುಂಬ ಬಡಬಗ್ಗರಿಗೆ ಏನಾದ್ರು ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು, ನಿಮಗೆ ಎಷ್ಟೇ ಕಷ್ಟ ಇದ್ದರೂ ತಿನ್ನುವ ಒಂದು ತನ್ನದಲ್ಲಿ ಒಂದಿಷ್ಟು ಅನ್ನವನ್ನಾದರೂ ಪಶು ಪಕ್ಷಿ ಪ್ರಾಣಿಗಳಿಗೆ ಹಾಕಿದ್ದೇ ಆದರೆ ಮತ್ತಷ್ಟು ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಯಾರಾದರೂ ಒಬ್ಬರು ಜೊತೆಯಲ್ಲಿದ್ದು, ಒಂದು ಜೊತೆಯಲ್ಲಿರ್ತಕ್ಕಂಥದ್ದು, ವ್ಯವಹಾರ ಮಾಡಬೇಕಾದ್ರೆ ಆತ್ಮೀಯರ ಜೊತೆಯಲ್ಲಿರ್ತಕ್ಕಂಥದ್ದು ಅಥವಾ ಕುಟುಂಬದ ಸದಸ್ಯರ ಮಧ್ಯೆ ಕೂತ್ಕೊಂಡು ಸಮಾಲೋಚನೆ ಮಾಡಿ ಸರಿ ತಪ್ಪುಗಳ ಚಿಂತನೆ ಮಾಡಿ ನಂತರ ಮುಂದೆ ಹೋಗ್ತಕ್ಕಂಥದ್ದು ಭಾಳ ಶ್ರೇಯಸ್ಕರ. ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗುವಂಥ ಕಾಲ, ವ್ಯಾಪಾರಗಳಲ್ಲಿ ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ, ಒಂದಷ್ಟು ಬೆಲೆ ಬಾಳುವಂಥ ವಸ್ತುಗಳು, ವಸ್ತ್ರ ಆಗಿರ್ಬೋದು, ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯವಾಗಿರ್ಬೋದು, ಅಥವಾ ಒಂದಷ್ಟು ಭೂಮಿ ವಿಚಾರ ಆಗಿರ್ಬೋದು. ಒಟ್ಟಾರೆ ಹೇಳಬೇಕಂದ್ರೆ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪನೂ ಎದುರಾಗ್ತಾ ಇರುತ್ತೆ. ಆದರೆ ಸರಿಯಾದ ಸನ್ಮಾರ್ಗದಲ್ಲಿ ನಡೆದರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತಿನ ದಿವಸ ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವರು ಏನೇ ಕೆಲಸ ಮಾಡಬೇಕಾದರೂ ನಿಮ್ಮ ಆತ್ಮೀಯರು ಅಥವಾ ಕುಟುಂಬದ ಸದಸ್ಯರು ಇವರೊಂದಿಗೆ ಸಮಾಲೋಚನೆ ಮಾಡಿ ಸರಿ ತಪ್ಪುಗಳನ್ನು ಚಿಂತನೆ ಮಾಡಿದ್ರೆ ತುಂಬ ಒಳ್ಳೆಯದು. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು.
ಹೊಸದಾಗಿ ಉದ್ಯೋಗ ಮಾಡ್ತಿರ್ತಕ್ಕಂಥವ್ರು ಉದ್ಯೋಗದ ಕಡೆ ಗಮನ ಕೊಡಿ. ಅದರಲ್ಲೂ ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರು ಸ್ವಲ್ಪ ಶ್ರಮಿಸಿದ್ರೆ ಅದಕ್ಕೆ ತಕ್ಕ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ತುಂಬ ದಿನಗಳ ನಂತರ ಒಂದು ಸ್ವಂತ ಬಿಸ್ನೆಸ್ ಅಂತಲೋ ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂತಲೋ ಅಥವಾ ಹಣಕಾಸು ಕೊಟ್ಟಿರ್ತಕ್ಕಂಥದ್ದು ಪುನಃ ರಿಫಂಡ್ ಬರ್ತಕ್ಕಂಥದ್ದು ಒಂದು ಅದೃಷ್ಟವನ್ನು ತಂದುಕೊಳ್ಳುವಂಥ ಈ ಶುಭ ದಿನ. ಇವತ್ತು ಶುಭ ಮಂಗಳವಾರ. ರಾಹುಕಾಲದಲ್ಲಿ ತಾವೂ ಸಹಿತ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಹುಕಾಲದಲ್ಲಿ ರಾಮನಾಮವನ್ನು ಪಠನೆ ಮಾಡ್ತಾ ಹನುಮನ ಹೆಸರಿನಿಂದ 4-6 ಜನಕ್ಕೆ ಏನಾದರೂ ಸಿಹಿ ತಿಂಡಿಯನ್ನು ಕೊಡೋದ್ರಿಂದ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ವಸ್ತು ನೋಡಬೇಕಾದ್ರೂ, ಯಾವುದ್ರ ಬಗ್ಗೆ ಏನಾದರೂ ಆಲೋಚನೆ ಮಾಡಬೇಕಾದ್ರೂ ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭವನ್ನು ಗಳಿಸಬೇಕಾದ್ರೂ ಇವತ್ತು ನಿಮ್ಮ ಜಾತಕದಲ್ಲಿ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಮನಸ್ಸು ಪ್ರಶಾಂತತೆಯಿಂದ ಆಲೋಚನೆ ಮಾಡಿದಷ್ಟು ಲಾಭವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಮಕ್ಕಳಾಗಲಿ, ಹಿರಿಯರಾಗಲಿ, ಹೆಣ್ಣುಮಕ್ಕಳಾಗಲಿ, ವಯಸ್ಸಾಗಿರ್ತಕ್ಕಂಥ ವೃದ್ಧರಾಗಲಿ, ಇವತ್ತು ನಿಮ್ಮ ಆಲೋಚನೆಗೆ ಏನು ಬರುತ್ತೋ, ಯಾವುದು ಸರಿ ಅಂತ ನಿಮಗನ್ಸುತ್ತೋ ಅದರ ಕಡೆನೇ ಗಮನ ಕೊಡಿ. ಯಾರೊಬ್ಬರು ಹೇಳುವ ಮಾತಿಗಿನ್ನ ನಿಮ್ಮ ಆಲೋಚನೆ ಭಾಳ ತೂಕವಾಗಿರ್ತಕ್ಕಂಥದ್ದು. ಆದರೆ ಹಣಕಾಸಿನ ವಿಚಾರದಲ್ಲಿ ಭಾಳ ಜೋಪಾನ. ಹಾಗೆ ಒಂದಷ್ಟು ಗೋಕ್ಷೀರವನ್ನು, ಹಸುವಿನ ಹಾಲನ್ನು ಮನೆ ದೇವರು ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಯಾವುದಾದ್ರು ಒಂದು ವಿಷ್ಣು ಆಲಯಕ್ಕೋ ಅಥವಾ ಒಂದಷ್ಟು ತುಳಸಿಗೋ ಒಂದಷ್ಟು ಗೋಕ್ಷೀರವನ್ನು ಹಾಕಿ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತು ತುಳಸಿ ಗಿಡದ ಹತ್ರ ಹೋಗಿ 11 ಪ್ರದಕ್ಷಿಣೆ ಮಾಡಿ ಒಂದಷ್ಟು ತುಳಸಿ ತೀರ್ಥ ತೆಗೆದುಕೊಳ್ಳೋದ್ರಿಂದಲೂ ಅದ್ಭುತವಾದಂತಹ ಲಾಭವನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಸರ್, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ಕಾರ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಇಲ್ಲಿ ಗದಗ ಜಿಲ್ಲಾ ಸರ್. ಗದಗ ಜಿಲ್ಲೆ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಹನುಮಂತ್ ಸರ್. ಹನುಮಂತ್ ಅಂತ ಹೇಳಿ ಗುರುಜರ್ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ. ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ಕಾರ, ಕೋಟಿ ನಮಸ್ಕಾರ ಇದ್ದಾರ. ನಮಸ್ತೆಪ್ಪ, ಹೇಳಿ. ನಮಸ್ಕಾರ. ನಿಮ್ದು ಕಾರ್ಯಕ್ರಮ ನಾವು ದಿನ ನೋಡ್ತೀವಿ ಸರ. ನಿಮ್ ಚಾನಲ್ಗೆ ನಾವು ಫೋನ್ ಮಾಡ್ತೀವಿ ಸರ. ಇವತ್ತು ಕರೆಗಳಾಗಿತ್ತು ಸರ. ಒಳ್ಳೇದಾಗಲಿ. ಹೇಗೆ ನಿಮ್ಮ ಕಡೆ ಮಳೆ ಆಗ್ತಾ ಇದೆಯಾ? ಮಳೆ ಆಯ್ತಾ? ಇನ್ನೂ ಇಲ್ರಿ ಅದ್ರ, ಇನ್ನೂ ಆಗಿಲ್ರಿ. ಭಾಳ ಕಡಿಮೆ ಐತ್ರಿ ಸರ. ಇನ್ನ ಆಗಿಲ್ರ ಅದ್ರ. ನಮ್ ದೊಡ್ಡಪ್ಪನ ಮಗ ನಮ್ದು ಆಸ್ತಿ ಇದೆ, ಒಟ್ಟ ನಮ್ಗ ಸೈನ್ ಮಾಡ್ಕೊಡಲ್ರಿ ಅದ್ರ. ನಾವ್ 2017 ಆತರ ಒಟ್ಟ ಸೈನ್ ಮಾಡಲ್ರ. ಎಲ್ಲಾ ಖರ್ಚು ನಾನ ಮಾಡಿದ್ರಿ ಸರ, ಒಟ್ಟ ಇದು ಮಾಡಲ್ರ. ಅಂದ್ರೆ ಭಾಗ ಮಾಡ್ಕೊಡಿದೀರಾ, ಒದ್ದಾಡ್ತಾ ಇದ್ದಾರಾ? ಹ್ಞೂನ್ರಿ, ತಾನ ಈಗ ನಿಂದ ನೀ ತಗೋ, ನಾ ತಗೋಂತ ಸೈನ್ ಮಾಡಲ್ರಿ ಅದ್ರ. ಎಲ್ಲಾ ಖರ್ಚು ನಾನ ಮಾಡಿನ್ರಿ ಅಪ್ಪರ. ನನಗ ಒಟ್ಟ ಬಿಟ್ಕೊಡಲ್ರಿ. ನಾನು ಒಟ್ಟ ಕೇರ ಮಾಡಲ್ರಿ. ನೀ ಕೇಳಕ್ ಹೋದ್ರ ನೀ ಯಾರ್ ನನಗ ಅಂತನ್ರಿ ಅತ್ತಾರ. ಅಯ್ಯೋ, ಎಷ್ಟು ವಯಸ್ಸು ಅವ್ರಿಗೆ? ಅವ್ರಿಗೆ ಈಗಾಗಲೇ ಅವ್ರ ನಮ್ಮ ಹೊರಗಿದಾರ 3 ಮಂದಿ ಮಕ್ಳು ಅದಾರ ಅವ್ರಿಗೆ. ಇನ್ನ ಅರೆದಾರ ಅದಾರ ಅವ್ರು. ಆದ್ರೂ ಕೆಲವು ಕಡೆ ಅದೊಂದು ಪದ್ಧತಿ. ಕೆಲವು ಕಡೆ ಏನಪ್ಪಾ ಅಂದ್ರೆ ಅವ್ರು ಹೇಳಿದ್ದೇ ನಡಿಬೇಕು, ಅವ್ರ ಚಿಂತನೆನೇ ಕರೆಕ್ಟ್ ಆಗಬೇಕು, ಬರೀ ಅವ್ರ ಮೂಗಿನೇರಿಕೆ ನಡಿಬೇಕು. ನ್ಯಾಯ ನೀತಿಗಳ ಬಗ್ಗೆ, ಸರಿಯಾದ ಸನ್ಮಾರ್ಗದಾಗೆ, ಅಥವಾ ನಾವೆಲ್ಲ ಅಣ್ಣತಮ್ಮಂದ್ರಾಗಿರೋಣ, ಎಲ್ಲ ಒಂದು ಕಡೆ ಇರೋಣ, ನಮ್ಗೆ ಕೊಡಬೇಕಾದ ಭಾಗ ಏನೋ ಒಂದಿಷ್ಟು ಕೊಡಿ ಅಂದರೆ ಅದನ್ನು ಯಾರೂ ಯೋಚನೆ ಮಾಡೋದೇ ಇಲ್ಲ. ಯಾರು ಹೇಳಲ್ರ. ಇಲ್ಲ, ಆಗತ್ತೆ, ಚಿಂತೆ ಮಾಡಬೇಡಿ. ನಿಮ್ಮ ಸ್ವರತರಂಗ ಪ್ರಕಾರ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ. ಈಗೇನು ನನ್ನ ಮುಂದೆ ಪ್ರಶ್ನೆ ಇಟ್ಟಿದ್ದೀರೋ ಈ ಪ್ರಶ್ನೆ ಅತಿ ಶೀಘ್ರದಲ್ಲೇ ಆಗುತ್ತೆ. ಅವರೇ ಖುದ್ದಾಗಿ ಕರೆದು ಇದನ್ನು ನ್ಯಾಯಬದ್ಧವಾದಂಥ ತೀರ್ಮಾನ ನಾನು ಮಾಡ್ತಾ ಇದ್ದೀನಿ, ನೀವು ಬನ್ನಿ ಅನ್ನುವಂಥ ಕಾಲ ತುಂಬ ಸಮೀಪದಲ್ಲಿದೆ. ಆದರೆ ಈ 3 ತಿಂಗಳು, ಮುಂದಿನ 3 ತಿಂಗಳು ಲಾಭ ಇರ್ತಕ್ಕಂಥದ್ದಲ್ಲ. ಈ 3 ತಿಂಗಳಲ್ಲಿ ಸ್ವಲ್ಪ ಬದಲಾವಣೆಗಳಿದೆ. ಇಲ್ಲಿ ನೀವು ಸ್ವಲ್ಪ ಸಮಂಜಸವಾಗಿ ಆಲೋಚನೆ ಮಾಡಬೇಕು. ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಎಲ್ಲಾದರೂ ಕಪ್ಪು ಬಣ್ಣದ ಆಕಳಿಗೆ ಒಂದು 11 ದಿವಸ, ಕಪ್ಪು ಬಣ್ಣದ ಆಕಳಿಗೆ 11 ದಿವಸ ಏನಾದರೂ ಒಂದಿಷ್ಟು ಗೋಗ್ರಾಸ ಕೊಟ್ಟು ಪ್ರಾರ್ಥನೆ ಮಾಡಿ. ಇದರ ಮಧ್ಯದಲ್ಲಿ ಯಾರಾದರೂ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ 2 ಹೊತ್ತು ಊಟ ಹಾಕಿ, ಒಂದು ಜೊತೆ ಬಟ್ಟೆ ಕೊಡಿಸಿ. ಇಷ್ಟು ಮಾತ್ರ ನೀವು ಮಾಡಿ ತುಂಬ ಬದಲಾವಣೆ ಕಾಣ್ತೀರಾ. ನಿಮ್ಮ ಆಸ್ತಿ ಅದಷ್ಟೇ ಆಟೋಮೆಟಿಕ್ ಆಗಿ ಅವರೇ ಒಳ್ಳೆ ಮನಸ್ಸಿನಿಂದ ಅದನ್ನು ಭಾಗ ಮಾಡ್ತಾರೆ. ಅವರಾಗ್ಲಿ ಬರ್ಬೇಕ್ರಿ ಅದ್ರ. ನಾವಾಗ್ಲಿ ಕೇಳಕ್ ಜಗಳ ಮಾಡ್ತಾರೆ. ಏನು ಬೇಡ, ನೀವು ಕೇಳಕ್ಕೆ ಹೋಗ್ಬೇಡಿ, ಅವರಾಗವರೇ ಬರ್ತಾರೆ. ನಾನು ಹೇಳಿರೋ ತಂತ್ರಸಾರ ಮಾಡ್ಕೊಳ್ಳಿ. ಈ ತಂತ್ರಸಾರದಿಂದ ನಿಮ್ಮ ಭೂಮಿ ಭಾಗ ಆಗಿ ನಿಮಗೂ ಸಹಿತ ಒಂದು ಸಂತೋಷ, ಅವ್ರಿಗೂ ಒಂದು ನೆಮ್ಮದಿ ಆಗುವಂಥ ಕಾಲ ತುಂಬ ಸಮೀಪದಲ್ಲಿದೆ. ಆದರೆ ಈ 3 ಅಥವಾ 4 ತಿಂಗಳಲ್ಲೇ ಇದಾಗೋಗುತ್ತೆ. ಏನು ಚಿಂತೆ ಮಾಡಬೇಡಿ, ನಾನು ಹೇಳಿರುವಂಥ ಅನುಷ್ಠಾನ ಮಾಡ್ಕೊಳ್ಳಿ, ಖಂಡಿತ ಒಳಿತಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ.
ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಶುಕ್ರಾನುಗ್ರಹ ಇದೆ. ತುಂಬ ದಿನಗಳ ನಂತರ ಧನುರಾಶಿಯವರಿಗೆ ಒಂದು ಬೆಳಕಿನ ದಿನ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಡ್ತೀರಿ. ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತೀರಿ. ಯಾವುದೇ ಕೆಲಸ ಆದರೂ ನಿಮ್ಮ ಮನಸ್ಸೊಪ್ಪುವಂಥ ರೀತಿಯಲ್ಲೇ ಇವತ್ತಿನ ವ್ಯವಹಾರಗಳನ್ನು ಮಾಡ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇದೆ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಆದರೂ ಮಂಡ ಹಠ ಬಿಡೋದಿಲ್ಲ. ಅದು ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಅಥವಾ ಹೊರಗಡೆ ವ್ಯವಹಾರ ಮಾಡ್ತಕ್ಕಂಥ ಗಂಡು ಮಕ್ಕಳಾಗಲಿ ಅಥವಾ ವಿದ್ಯಾರ್ಥಿಗಳಾಗಲಿ ಯಾರೊಬ್ಬರಾದರೂ ಸಹಿತ ಧನುರಾಶಿಯಲ್ಲಿರ್ತಕ್ಕಂಥವ್ರು ಈ ಮಂಡ ಹಠವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಖಂಡಿತ ಸಾಕಷ್ಟು ಫಲಾಫಲಗಳನ್ನು, ಒಳ್ಳೆಯ ಒಂದು ವಿಜಯದ ಸಂಕೇತವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು 4ರಿಂದ 6:20 ತನಕ, ಸಂಜಾ ಕಾಲದ 4ರಿಂದ 6:20 ಬಹಳ ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ಒಂದು ಕೆಲಸವನ್ನು ಕೈಗೆತ್ತಿಕೊಂಡ್ರೆ ಅಷ್ಟೇ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಇವತ್ತು ಒಂದಷ್ಟು ಜನಕ್ಕೆ ಮಾತ್ರ ಆರ್ಥಿಕ ಸಂಕಷ್ಟಗಳು ಎದುರಾಗ್ಬೋದು. ಆದರೆ ಹೊರಗಡೆ ಮಾತಾಗಲಿ ಅಥವಾ ನಿಮ್ಮನ್ನು ಮಾತಾಡ್ತಕ್ಕಂಥದ್ದಾಗಲಿ ಅಥವಾ ನೀವು ಮತ್ತೊಬ್ಬರನ್ನು ಮಾತಾಡಿ ಕೆಲಸ ಕಾರ್ಯಗಳನ್ನು ಗೆಲ್ಲುವಂಥದ್ದಾಗಲಿ, ಒಟ್ಟಾರೆ ಹೇಳಬೇಕಂದ್ರೆ ಭಗವತ್ ಸಂಕಲ್ಪದಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗುತ್ತೆ. ತೃಪ್ತಿಕರವಾದಂತಹ ಬದುಕನ್ನು ಕಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಆದ್ದರಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವದೇಶೋ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿರ್ತೀರಿ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಬೆಳಿಗ್ಗೆ ಮನೆಯಿಂದ ಆಚೆಗೆ ಹೊರಡುವಾಗ 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಲವಣ, ಜೊತೆಗೆ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧವನ್ನು ಹಣೆಗೆ ಧಾರಣೆ ಮಾಡ್ಕೋಬೇಕು. ಈ ಎರಡೂ ಧಾನ್ಯಗಳನ್ನು ದೃಷ್ಟಿ ತೆಗೆದು ದಕ್ಷಿಣಾಭಿಮುಖವಾಗಿ ನಿಂತು ಹಸಿರು ಗಿಡದ ಮೇಲೆ ಹಾಕಬೇಕು. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪ್ಯಾವುದು ಅಂತ. ಸರಿ ತಪ್ಪುಗಳ ಸರಿಯಾದ ಚಿಂತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಆದರೆ ಏನೇ ಮಾಡಬೇಕಾದ್ರೂ ಆಲೋಚನೆ ಇಲ್ದಿರ ದುಡುಕಿ ಮಾಡಿದ್ರೆ ಆ ಸಮಸ್ಯೆ ಎಂಬತಕ್ಕಂಥದ್ದು ಅಷ್ಟಕ್ಕಷ್ಟೇ ಜಾಸ್ತಿ ಆಗುತ್ತೆ. ಎಚ್ಚರಿಕೆಯ ನಡೆ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಅದರಲ್ಲೂ ಕುಜನಿಂದ ಆಗ್ತಕ್ಕಂಥದ್ದು. ಇವತ್ತು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ತಾ ಒಳ್ಳೆಯ ಸನ್ಮಾರ್ಗದತ್ತ ನಡೆದಿದ್ದೆ ಆದರೆ ಸಾಕಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ದೂರಬಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು, ದೇವತಾರಾಧನೆ ಮಾಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದು, ಜೊತೆಗೆ ವಿಶೇಷವಾದ್ದನ್ನು ನೀವು ಆಯ್ಕೆ ಮಾಡಿ ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಪುಣ್ಯಕ್ಷೇತ್ರಗಳ ದರ್ಶನ ನಿಮ್ಮ ರಾಶಿಫಲದಲ್ಲಿ ಹೊಸದೇನಲ್ಲ. ಆದರೂ ಇವತ್ತು ನಿಮ್ಮ ಚಿಂತನೆ ಜೊತೆಗೆ ಮಾಡುವಂಥ ದಾನ ಧರ್ಮ ಚಿಂತನೆ ಸಮಂಜಸ್ಕರವಾಗಿದ್ದರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಏನೇ ಕೆಲಸ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ ತೃಪ್ತಿಕರವಾದಂಥ ಬದುಕನ್ನು ಕಾಣ್ತೀರಿ. ಅದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ಅದಕ್ಕಾಗಿ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಒಂದಷ್ಟು ತುಳಸಿ ತೀರ್ಥವನ್ನು ತೆಗೆದುಕೊಳ್ಳೋದ್ರಿಂದ ತುಂಬ ಅದೃಷ್ಟವನ್ನು ನಿಮ್ಮದಾಗಿಸ್ಕೊಳ್ತೀರಿ. ದೂರ ಪ್ರಯಾಣ ಆಗಲಿ, ವ್ಯವಹಾರ ಆಗಲಿ, ಕೆಲಸ ಕಾರ್ಯಗಳಾಗಲಿ ಒಂದಷ್ಟು ಗೌಪ್ಯತೆ ಕಾಪಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಎರಡೂ ವಿಶೇಷವೇ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಇವತ್ತು ಮನಸ್ಸಿಗೆ ಸಮಾಧಾನ ಇದೆ. ನಿಂದಕರು ಸಾಕಷ್ಟು ಜನ. ಎಲ್ಲರೂ ಯಾವುದಾದ್ರೂ ಒಂದು ವಿಚಾರದಲ್ಲಿ ಕೋಪವಾಗಿ ಮಾತಾಡೋದು, ಅಸಮಾಧಾನವಾಗಿ ನಡ್ಕೊಳ್ಳೋದು ಅಥವಾ ತೃಪ್ತಿ ಇಲ್ಲದಂಥ ರೀತಿ ಇರತಕ್ಕಂಥದ್ದು, ಸಂಬಂಧವೇ ಇಲ್ಲದಿರತಕ್ಕಂಥ ವಿಚಾರಗಳು ತಲೆ ಕೆಡಿಸ್ಕೊಳ್ತೀರಿ. ಆದರೆ ವಿದ್ಯಾರ್ಥಿಗಳು ಮಾತ್ರ ಓದಿನ ಕಡೆ ಹೆಚ್ಚು ಗಮನ. ಹೊಸದಾಗಿ ಉದ್ಯೋಗ ವ್ಯವಹಾರ ಮಾಡ್ತಕ್ಕಂಥವ್ರು ತುಂಬ ಜವಾಬ್ದಾರಿ ವಹಿಸ್ಕೊಂಡೇ ನಡೆಸ್ತೀರಿ. ಆದರೆ ಮಧ್ಯಾಹ್ನ ಸರಿಸುಮಾರು 12ರಿಂದ 4 ಮಧ್ಯದಲ್ಲಿ ಒಂದಿಷ್ಟು ಬದಲಾವಣೆ ತಂದುಕೊಳ್ತಕ್ಕಂಥ ಕಾಲ. ಹಾಗೆ ಸಾಧ್ಯವಾದರೆ ಇವತ್ತು ಪಶು ಪಕ್ಷಿ ಪ್ರಾಣಿಗಳಿಗಾಗಲಿ ಅಥವಾ ಯಾರಾದರೂ ನಿರ್ಗತಿಕರಿಗೂ, ಬಡತನದ ರೇಖೆಯಲ್ಲಿರ್ತಕ್ಕಂಥವ್ರಿಗೂ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಏನಾದರೂ ಒಂಚೂರು ಹಣಕಾಸನ್ನಾಗಲಿ ಅಥವಾ ಒಂದಿಷ್ಟು ದವಸ ಧಾನ್ಯಗಳಾಗಲಿ ಅಥವಾ ವಸ್ತ್ರದಾನ ಆಗಲಿ, ವಿದ್ಯಾರ್ಥಿಗಳು ಓದಲಿಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನಾಗಲಿ ಇವತ್ತು ನಿಮ್ಮ ಕೈಯಿಂದ ಸಹಾಯ ಮಾಡಿದ್ದೆ ಆದರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮನುಷ್ಯ ತನಗೆ ಭಗವಂತ ಏನು ಕೊಟ್ಟಿದ್ದರಲ್ಲಿ 4 ಜನಕ್ಕೆ ಹಂಚ್ಕೊಂಡು ತಿನ್ನುವಂಥ ಗುಣ ಆಗಲಿ ಅಥವಾ ಇನ್ನೊಬ್ಬರ ಕಷ್ಟಕ್ಕೆ ಸಹಾಯ ಮಾಡ್ತಕ್ಕಂಥದ್ದಾಗಲಿ, ಇನ್ನೊಬ್ಬರ ಜೀವನಕ್ಕೆ ತೊಂದರೆ ಆಗದಿರೋ ನಡ್ಕೊಂಡ್ರೂ ಅದು ದೊಡ್ಡ ಸಹಾಯವೇ. ಯಾಕೆಂದರೆ ಇವತ್ತು ಅಂತಹ ತಪ್ಪು ನೀವು ಮಾಡಬಾರ್ದು. ಆದಷ್ಟು ಎಚ್ಚರಿಕೆಯಿಂದ ನಡೀರಿ. ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಹಾ ನಮಸ್ತೆ ಗುರುಗಳೇ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ದಾವಣಗೆರೆಯಿಂದ ಕರ್ನಾಟಕ. ದಾವಣಗೆರೆಯಿಂದ. ಅಮ್ಮ, ತಮ್ಮ ಹೆಸರು? ಲತಾ ಅಂತ ಹೇಳ್ಬಿಟ್ಟು. ಲತಾ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಸರಿ ಸರ್. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ನಾನು ತುಂಬಾ ಸರಿ ಫೋನ್ ಮಾಡಿದ್ದೀರಿ, ಈಗ ಕನೆಕ್ಟ್ ಆಗಿದೆ ನನಗೆ. ಬಹಳ ಖುಷಿ ಆಗತ್ತತಿ. ಹೇಳಮ್ಮ. ನಾವು ನಮ್ಮ ಮದುವೆಗೂ ಮುಂಚೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ವಿಡಿಯೋ ಕಳಿಸಿ ಅಂತ ಹೇಳಿದ್ರಲ್ಲ ಸರ್, ಅವಾಗೂ ಕಳಿಸಿದ್ವಿ ಗುರುಜಿ. ಆದ್ರೆ ಅದ್ ನೋಡಿರ್ಲಿಲ್ಲ ನೀವು. ತುಂಬಾ ಸರಿ ಫೋನ್ ಮಾಡಿದ್ರಿ. ಆದ್ರೆ ಮದ್ವೆ ಆಗಿದೆ, ಈಗ 2 ವರ್ಷ ಆಗ್ತಾ ಬಂತು ಮುಂದಿನ ತಿಂಗಳಿಗೆ. ಈಗ ನಮ್ಮ ಮನೆಯವರು ಗಾಡಿ ಹೊಡಿತಾರೆ. ಸ್ವಲ್ಪ ಅವ್ರ ಅಮಾವಾಸ್ಯೆ ಹುಣ್ಣಿಮೆಗೆ ಸ್ವಲ್ಪ ತಲೆ ನನ್ಗೆ ಯಾರ ಮೇಲಾದ್ರೂ ರೇಗಾಡ್ತೀನಿ, ನನ್ಗೆ ಸರಿ ಇರಲ್ಲ ನಾನು ಅಂತ ಹೇಳ್ತಿರ್ತಾರ. ಹಾಗಾಗಿ ಸ್ವಲ್ಪ ಗಾಡಿ ಅವರು ಇದ್ರ ಬಗ್ಗೆನೇ ಕೇಳ್ಬೇಕ್ರಿ. ಸ್ವಲ್ಪ ಮನೆಯಲ್ಲಿ ಕಷ್ಟ ಇದೆ, ಹಂಗಾಗಿ. ಏನ್ ಕೆಲಸ ಮಾಡ್ತಾರೆ? ನಮ್ ಗಾಡಿ ಹೊಡಿತಾರ್ರಿ, ಆಟೋ ಇದೆ ಅವ್ರದ್ದು, ಗೂಡ್ಸು. ಆಗ್ಲಿ, ಒಳ್ಳೇದಾಗ್ಲಿ. ಮನೆಯವ್ರ ಹೆಸರೇನು? ಪರಶುರಾಮ್ ಅಂತ ಹೇಳ್ಬಿಟ್ಟು, ಕನ್ಯಾ ರಾಶಿ ಸರ್ ಅವ್ರದ್ದು. ಇನ್ನೂ ಸ್ವಲ್ಪ ದಿವಸ ಬೇಕು, ಟೈಮ್ ಅಷ್ಟು ಸರಿ ಇಲ್ಲ. ಆದರೂ ಸ್ವಲ್ಪ ತಾಳ್ಮೆಯಿಂದ ಇರ್ಲಿಕ್ಕೆ ಹೇಳಿ. ಕೋಪ ಜಾಸ್ತಿ. ಆ ಕೋಪದಿಂದ ಕೆಲವು ಸರ್ತಿ ನೋಡಿ, ಅತಿಯಾದಂಥ ಕೋಪ ತನಗೆ ತಾನೇ ಪನಿಷ್ಮೆಂಟ್ ಕೊಟ್ಕೊಂಡಂಗೆ ಆಗುತ್ತೆ. ಕೆಲವು ಸರ್ತಿ ಆ ಮುಂಗೋಪನ ಬಿಡಬೇಕು, ಸಮಾಧಾನವಾಗಿರಬೇಕು, ನಗನಗ್ತಾ ಇರಬೇಕು. ಜೊತೆಗೆ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬಾಧಿಸ್ಬಿಡುತ್ತೆ. ಸ್ವಲ್ಪ ಆದಷ್ಟು ಆರೋಗ್ಯಕರವಾದ ಬೆಳವಣಿಗೆ ಇರಬೇಕು. ಏನೇ ಸಣ್ಣ ಪುಟ್ಟ ಸಮಸ್ಯೆ ಆದರೂ ಹಿಂದಲೇ ವೈದ್ಯರ ಸಲಹೆ ತೆಗೆದುಕೊಳ್ಬೇಕು. ಈಗ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಯಾಕೆಂದರೆ ನೀವು ಹೇಳೋ ಪ್ರಕಾರ ರಾಶಿ ಮತ್ತು ನಿಮ್ಮ ಸ್ವರತರಂಗ ಪ್ರಕಾರ ಅವರ ಭವಿಷ್ಯತ್ತು. ಹಾಗಾಗಿ ಇನ್ನೂ ಬರ್ತಕ್ಕಂಥ 3 ತಿಂಗಳು ಸ್ವಲ್ಪ ಕಷ್ಟಕಾಲ ಅಂತ ಹೇಳ್ಬೋದು. ಈ 3 ತಿಂಗಳು ದಾಟಿಬಿಟ್ರೆ ತುಂಬ ಒಂದು ಅದೃಷ್ಟ ಬಲ ಬರುತ್ತೆ. ಜೊತೆಗೆ ನೀವು ಮನೇಲಿ ಏನಾದ್ರು ಉದ್ಯೋಗ ಮಾಡ್ತೀರಾ? ಮನೇಲಿದ್ದೀರಾ? ಮನೇಲಿದ್ದೀವಿ ಗುರುಜಿ, ಆದ್ರೆ ಟೈಲರಿಂಗ್ ಬರುತ್ತೆ, ಇನ್ನು ಮುಂದೆ ಮಾಡ್ಬೇಕಂತ ಇದೀವಿ. ಮಾಡು, ನಿನಗೆ ತುಂಬ ಅನುಕೂಲ ಆಗುತ್ತೆ. ಒಳ್ಳೆ ವರ್ಚಸ್ಸು ತೇಜಸ್ಸಾಗುತ್ತೆ. ನಿನ್ನಲ್ಲಿರುವಂಥ ವಿದ್ಯೆಯಿಂದ ನಿನ್ನ ಕುಟುಂಬಕ್ಕೆ ಒಬ್ಬರಿಂದ ಒಬ್ಬರು ಸಹಾಯ ಇರುತ್ತೆ. ಯಾವತ್ತೂ ಗಂಡ ಹೆಂಡತಿ ಇಬ್ಬರು 4 ಸಂಪಾದನೆ ಮಾಡಿ ಒಂದು ಸ್ವಂತ ಗೂಡು ಮಾಡಿ ನೀವು ಇನ್ನೂ ಚೆನ್ನಾಗಿರಲಿಕ್ಕೆ ಒಬ್ರಿಗೊಬ್ರು ಸಹಕರಿಸ್ಕೋಬೋದು, ತಪ್ಪೇನೂ ಇಲ್ಲ. ಯಾಕೆಂದರೆ ಗಂಡ ಒಬ್ಬ ದುಡಿಬೇಕು ಅಂತಲ್ಲ, ಅಥವಾ ಹೆಂಡತಿ ಒಬ್ಬಳೇ ದುಡಿಬೇಕು ಅಂತಲ್ಲ, ಅಥವಾ ದುಡಿಯೋದ್ರಿಂದ ಖಂಡಿತ ತಪ್ಪೂ ಅಲ್ಲ. ಮಕ್ಕಳಿದಾರಮ್ಮ? ಇನ್ನೂ ಇಲ್ಲ ಗುರುಜಿ, ಇವಾಗ 5 ತಿಂಗಳು ಆಗಿದೆ ನಮಗೆ. 5 ತಿಂಗಳಷ್ಟೇ ಮದುವೆ ಆಗಿ. ಆಗ್ಲಿಮ್ಮ, ಒಳ್ಳೇದಾಗಲಿ. ನಿನ್ನ ಮನಸ್ಸಂಕಲ್ಪದಂತೆ ನೀನು ಇಷ್ಟಪಟ್ಟಂಗೆ ನಿನ್ನ ಜೀವನ ನಡೀಲಿ. ಒಳ್ಳೇದಾಗಲಿ. स्मितां हिरण्यप्राकारामार्द्रां ज्वलन्तीं तर्पां तर्पयन्तीं
पद्मे स्थितां पद्मवर्णां त्वामिहोपक्वये श्रियम् चन्द्रां प्रभासां यशसा ज्वलन्तीं श्रियं लोके देवयुष्टामुदाराम् तां पद्मिनीं शरणमहं प्रपद्ये लक्ष्मीं मे नश्यतां त्वां वृणे आदित्यवर्णे तव सोऽधिजातो वनस्पतिस्तव वृक्षोऽथ बिल्वः तस्य फलानि तपसानुदन्तु मायान्तरायाष्टबाह्या लक्ष्मीः उपैतुमान् देव सखस्कीर्तिष्टमहिलासः प्रादुर्भूतोऽस्मि राष्ट्रेऽस्मिन् कीर्तिवृद्धिं ददातु मे क्षुत्तिपातामलान् ज्येष्ठामलक्ष्मीं नाशयाम्यहम् अहोरिमसमृद्धिं च सर्वान् निर्णुद मे गृहान् गन्धद्वारान् दुराधर्षान् नित्यपुष्टाङ्गरीषिणीम् ईश्वरीं सर्वभूतानां तामिहोपक्वये श्रियम् मनसः काममाकोटिं वाचः सत्यमशीमहे पशूनां रूपान्नस्य मयि श्रेयतां यशः तर्दमे अप्रयाभूता मयि सम्भव तर्दमा श्रियं वासय मे कुले मातरं पद्ममालिनीम् आवस्रजन्तस्निग्धानि चिक्लीकवस मे गृहे निजदेवीं मातरं श्रियं वासय मे कुले आर्द्रां पुष्करीं पुष्टिं सुवर्णां हेममालिनीं सूर्यां हिरण्मयीं लक्ष्मीं जातवेदो महावः आर्द्रां यष्करीं यष्टिं पिङ्गलां पद्ममालिनीं चन्द्रां हिरण्मयीं लक्ष्मीं जातवेदो महावः तां महावः जातवेदो लक्ष्मीमपगामिनीं यस्यां हिरण्यं प्रभूतं गावो दास्योऽश्वारिन्देयं पुरुषानहम् यशुजिः प्रयतो भूत्वा जुहुयादाज्यमन्वहम् श्रियः पञ्चदशर्चञ्च श्रीकामः सततं जपेत् पद्मानने पद्म ऊरो पद्माक्षी पद्मसम्भवे त्वं मां भजस्व पद्माक्षि येन सौख्यं लभाम्यहम् अश्वदायी गोदायी धनदायी महाधने धनं मे लभतां देवि सर्वकामार्थसिद्धये पुत्रपौत्रधनं धान्यं हस्त्यश्वादिगवे रथम् प्रजानां भवसि माता आयुष्मन्तं करोतु माम् चन्द्राभां लक्ष्मीमीशानां सूर्याभां श्रियमेश्वरीं चन्द्रसूर्याग्निसर्वाभां महालक्ष्मीमुपास्महे धनमग्निर्धनं वायुर्धनं सूर्यो धनं वसुः धनमिन्द्रो बृहस्पतिर्वरुणं ದೇವಸ್ಥಾನದಲ್ಲಿ ರಥೋತ್ಸವ ಒಂದು ಮಾಡಬೇಕಾಗಿತ್ತು. ಅದೊಂದು ಮನಸ್ಸಲ್ಲಿ ಆಸೆ ಇತ್ತು ನನಗೆ. ಈ ರಥ ಭಾಳ ಹಿಂದೆನೇ ನನ್ನ ಹತ್ರ ಬಂದ್ಬಿಟ್ಟಿದೆ. ರಥ ಬಂದಲ್ಲಿ ದೇವಸ್ಥಾನ ಬಂದಿದೆ. ಬಹುಶಃ ಇಷ್ಟು ದೊಡ್ಡ ರಥ ನೀವೆಲ್ಲೂ ನೋಡಿರೋಕ್ಕೆ ಚಾನ್ಸೇ ಇಲ್ಲ. ನೀವು ಎಲ್ಲಿಂದ ಎಲ್ಲಿ ನೋಡಿದ್ರು ಸಹಿತ ದೊಡ್ಡ ದೊಡ್ಡ ರಥಗಳು ನೋಡಿರ್ತೀರಿ. ನಾವು ಚಿಕ್ಕ ರಥ ನೋಡಿರ್ತೀರಿ. ನಮ್ಮ ಆಶ್ರಮದಲ್ಲಿ ದೊಡ್ಡ ರಥ ನೋಡ್ತಾ ಇದ್ದೀರಿ. ಈ ರಥಕ್ಕೆ ಬಂಗಾರದ ಕಳಶ, ಬೆಳ್ಳಿಯ ಕಳಶ ಎರಡೂ ಇದೆ ನಮ್ಮಲ್ಲಿ. ಮಂಗಳೂರಿನ ಭಕ್ತರು ಬೆಳ್ಳಿ ಕಳಶವನ್ನು ಮಾಡಿಸ್ಕೊಂಡ್ಬಂದಿದ್ದಾರೆ. ನಾನು ಆಗಾಗ ಹೇಳ್ತಾ ಇರ್ತೇನೆ, ಮಂಗಳೂರಿಂದ ಸುನಿಲ್ ಪ್ರಿಯಾರ್ ಅವರು ನಾಳೆ ರಥೋತ್ಸವಕ್ಕೆ ಬೆಳ್ಳಿಯ ಕಳಶವನ್ನು ತಂದುಕೊಟ್ಟಿದ್ದಾರೆ. ಆ ಕಳಶ ಇದರ ಮೇಲೆ ಪ್ರತಿಷ್ಠಾಪನೆ ಆಗಿ ಗರ್ಭಗುಡಿಯಲ್ಲಿ ತಾಯಿ ಮಹಾಲಕ್ಷ್ಮಿ ಲಕ್ಷ್ಮೀ ಭೂವರ ಸ್ವಾಮಿ ಸಮೇತ ಉತ್ಸವ ಮೂರ್ತಿಯನ್ನು ಈ ಕಳಶದಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ ಈ ತೇರನ್ನು ಎಳಿತೀವಿ. ಅದಕ್ಕೆ ಮುಂಚಿತವಾಗಿ ತೇರನ್ನು ನೀವು ದರ್ಶನ ಮಾಡಿಕೊಳ್ಳಿ ಅಂತ ತೇರನ್ನು ಇಲ್ಲಿ ತಂದಿಟ್ಟಿದ್ದೀವಿ. ಸಮುದ್ರ ರಾಜನ ಮಗಳು ತಾಯಿ ಮಹಾಲಕ್ಷ್ಮಿ. ಲಕ್ಷ್ಮಿ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ಲಕ್ಷ್ಮಿ ಎಲ್ಲಿ ಹುಟ್ಟಿದ್ದು? ಸಮುದ್ರದಲ್ಲಿ ಹುಟ್ಟಿದ್ದು ಲಕ್ಷ್ಮಿ. ಸಮುದ್ರ ರಾಜನ ಮಗಳು ಲಕ್ಷ್ಮಿ. ಲಕ್ಷ್ಮಿ ಸಮುದ್ರದಿಂದ ಆಚೆ ಬರಬೇಕಾದ್ರೆ ಆಕೆ ಒಬ್ಬಳು ಬರಲಿಲ್ಲ, ಜೊತೆಗೆ ಶಂಕು ತಗೊಬಂದ್ಲು. ಹಾಗೆ ವಿಶೇಷವಾಗಿರ್ತಕ್ಕಂಥ ರೀತಿ ಕಲ್ಪವೃಕ್ಷ, ಕಾಮಧೇನು, ಹೀಗೆ ಒಂದೊಂದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥ ರೀತಿ ತಂದ್ಲು. ಇದೆಲ್ಲದರ ಜೊತೆಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು, ಲಕ್ಷ್ಮಿ ಯಾವಾಗ ಭೂಮಹಾಲಕ್ಷ್ಮಿ ಪ್ರಸನ್ನಳಾಗಿ ಎಲ್ಲರಿಗೂ ದರ್ಶನ ಕೊಡಬೇಕು ಅಂತ ಬಂದಲ್ಲ, ಆಗ ಲಕ್ಷ್ಮಿಯನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರನೇ ವರಾಹದೇವರು ಬರ್ತಾರೆ. ವರಾಹದೇವರ ಜೊತೆಯಲ್ಲಿ ತಾಯಿಗೆ ವಿಶೇಷವಾಗಿರ್ತಕ್ಕಂತಹ ಲಕ್ಷ್ಮಿಗೆ ಅಮ್ಮನವರಿಗೆ ಅಭಿಷೇಕ ಆಗುತ್ತೆ. ಹಾಗೆ ಈ ದೇವಸ್ಥಾನದ ಇನ್ನೊಂದು ಪದ್ಧತಿ ಏನಪ್ಪ ಅಂದರೆ, ಬರುವ ಯಾವೊಬ್ಬ ತಾಯಿಗೂ
ಇದು ತವರು ಮನೆ ಥರ. ಬೆಂಗಳೂರಿನ ಉತ್ತರ ಭಾಗದ ನವರತ್ನ ಅಗ್ರಹಾರ ಮಹರ್ಷಿ ಮಂದಿರ ಹೆಣ್ಣು ಮಕ್ಕಳಿಗೆ ತವರು ಮನೆ. ಈ ನಿಮ್ಮ ಅಣ್ಣನ್ನು ತಮ್ಮನ್ನು ನೋಡಲಿಕ್ಕೆ ಬಹಳ ದೂರ ಬಾರದಿಂದ ಬಂದಿದ್ದೀರಿ. ನೀವು ಬರಿಗೈಲಿ ಹೋಗಬಾರ್ದು. ನಿಮ್ಮ ಕೈಯೋ ನಿಮ್ಮ ಮಡ್ಲು ತುಂಬಿಸಿ ಕಳಿಸೋದೇನಪ್ಪ ಅಂದರೆ, ನಾನು ರೇಷ್ಮೆ ಸೀರೆ ಕೊಡಿಸೋ ಶಕ್ತಿ ನನಗಿಲ್ಲ, ಆದರೆ ಒಂದಿಡಿ ಮಡ್ಲಕ್ಕಿ ಕೊಡ್ತಾನೆ. ಆ ಅಕ್ಕಿ ನಿಮ್ಮ ಮನೆಯ ಸಮೃದ್ಧಿತನ ಆಗಬೇಕು. ಆ ಅಕ್ಕಿ ಸದಾಕಾಲ ನಿಮ್ಮ ಮನೆಯಲ್ಲಿ ಸಂತೋಷ ಸಂಭ್ರಮ ತರಬೇಕು. ಆ ಅಕ್ಕಿ ತೊಗೊಂಡು ಹೋಗುವಂಥದ್ದು, ಒಂದಿಡಿ ಅಕ್ಕಿ ತೊಗೊಂಡು ಹೋಗಿ ನಿಮ್ಮ ಮನೆಯ ಈಶಾನ್ಯ ದಿಕ್ಕಲ್ಲಿ 2 ಚಿಟಿಕೆಯಷ್ಟು ಹಾಕಿ, ಉಳಿದಂಥ ಅಕ್ಕಿಯನ್ನು ಅಕ್ಕಿ ಡಬ್ಬಿಯಲ್ಲಿ ಹಾಕಿ, ಯಾರೊಬ್ಬರು ಮನೆಗೆ ಬಂದರೂ ಸಹಿತ ಅವ್ರನ್ನ ಬರೀ ಹೊಟ್ಟೆ ಕಳಿಸ್ದೀರ ಅವ್ರಿಗೊಂದಿಷ್ಟು ಅನ್ನನೋ ಹಾಲೋ ಏನೋ ಒಂದು ಕೊಟ್ಟು ಹೆಣ್ಣು ಮಗಳು ತಾವು ಹಸನ್ಮುಖಿಯಾಗಿರಬೇಕು. ಪ್ರತಿಯೊಬ್ಬ ತಾಯಿಯೂ ಸಹಿತ ಸಂತೋಷವಾಗಿರಲಿ ಎಂಬತಕ್ಕಂಥ ಉದ್ದೇಶದಿಂದಲೇ ಈ ಒಂದು ವಿಶೇಷವಾಗಿ ಈ ತವರಲ್ಲಿ ಬರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮಡ್ಲಕ್ಕಿ ಕೊಡುವಂಥ ಕಾರ್ಯಕ್ರಮವನ್ನು ಯಾವಾಗ ದೇವಸ್ಥಾನ ಪ್ರತಿಷ್ಠಾಪನೆ ಆಯಿತೋ ಅವತ್ತೇ ಶುರು ಮಾಡಿದ್ವಿ. ಬಹಳ ದೂರಾಭಾರದಿಂದ ಬರ್ತೀರಿ. ನಿಮ್ಮ ತವರಿಗೆ ನೀವು ಬಂದಾಗ ಯಾವತ್ತೂ ಮಡ್ಲು ತುಂಬಿಕೊಂಡು ಹೋಗಬೇಕಾದ್ದೇ ಧರ್ಮ. ಹಾಗಾಗಿ ಒಳಗಡೆ ತಾಯಿ ಮಹಾಲಕ್ಷ್ಮಿಯನ್ನು ಕಣ್ತುಂಬಿಸ್ಕೊಳ್ಬೇಕು. ಕಣ್ತುಂಬಿಸ್ಕೊಂಡ ನಂತರ ನೀವು ಹೊರಗಡೆ ಬರುವಾಗ ಮಡ್ಲಕ್ಕಿ ಕೊಡ್ತಾರೆ. ಅದು ನಿಮ್ಮ ಸೆರಗಲ್ಲ ಗಂಟು ಕಟ್ಕೋಬೇಕು. ನಿಮ್ಮ ಸೆರೆಗೊಡ್ಡಿ ಗಂಟು ಕಟ್ಕೊಳ್ಬೇಕು. ಹಾಗೆ ಒಂದು ನಾಣ್ಯವನ್ನು ಕೊಡ್ತಾರೆ. 5 ರೂಪಾಯಿ ನಾಣ್ಯವನ್ನು ನಿಮಗೆ ಕೊಡ್ತಾರೆ. ಆ ನಾಣ್ಯವನ್ನು ಉಪಾಯವಾಗಿ ನಿಮ್ಮ ಮನೆಗೆ ತಗೊಂಡೋಗಿ ಡಬ್ಬಿನಲ್ಲಿಟ್ಟು ಅದನ್ನು ಜೋಪಾನವಾಗಿ ಕಾಪಾಡಬೇಕು. ಆ ಲಕ್ಷ್ಮಿ ನಿಮ್ಮ ಮನೆಗೆ ಕೋಟಿ ತರುವಂಥದ್ದಾಗಬೇಕು. ಕೋಟಿಗಟ್ಟಲೆ ಆಸ್ತಿವಂತರಾಗಬೇಕು. ಯಾರೊಬ್ಬರು ಸಹಿತ ಬರೀ ಹೊಟ್ಟೆಯಲ್ಲಿರಬಾರ್ದು. ಪ್ರತಿಯೊಬ್ಬರ ಕುಟುಂಬದಲ್ಲೂ ಸಹಿತ ಸುಖ ಶಾಂತಿ ನೆಮ್ಮದಿ ಸಿಗಬೇಕು. ಅದಕ್ಕಾಗಿ ತಾಯಿ ಮಹಾಲಕ್ಷ್ಮಿಯಲ್ಲಿ ಎಲ್ಲರೂ ಸಹಿತ ಶ್ರದ್ಧಾಭಕ್ತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಲಕ್ಷ್ಮಿಯನ್ನು ಆರಾಧನೆ ಮಾಡೋಣ. ಈ ಗೋಕ್ಷೀರವನ್ನು ಮೊದಲು ತಾಯಿ ಮಹಾಲಕ್ಷ್ಮಿಗೆ ಪಾನವನ್ನು ಮಾಡಿಸೋಣ.
ಬಂದು ಗರ್ಭಗುಡಿ ಹತ್ರ ಭೂವರಾಹ ಸ್ವಾಮಿಯನ್ನ, ಸಾಲಿಗ್ರಾಮವನ್ನು, ಜೊತೆಗೆ ತಾಯಿ ಮಹಾಲಕ್ಷ್ಮಿಯನ್ನು ಕಣ್ತುಂಬಿಸ್ಕೊಳ್ಳಿ. ನಾವು ನಿಮ್ಮನ್ನು ಮುಂದಕ್ಕೆ ಬನ್ನಿ ಅಂತ ಹೇಳಲ್ಲ, ಆದರೆ ನೀವೇ ಅರ್ಥ ಮಾಡಿಕೊಂಡು ಹಿಂದುಗಡೆ ಜನಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು. ಈಗ ನಾನು ಹೇಳ್ಕೊಡೋ ಪ್ರಾರ್ಥನೆ ಮಾಡಿ. ಎಲ್ಲರೂ ನಿಮ್ಮ ಅದೃಷ್ಟ ಬದಲಾಗುವ ಕಾಲ ಇದು. ನಿಮ್ಮ ಎರಡು ಹಸ್ತಗಳ ಮೇಲೆತ್ತಿ, ಹಸ್ತಗಳನ್ನು ಮಾತ್ರ ತೋರಿಸಿ ದೇವರಿಗೆ ಹೇಳಿ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೀ ಲಕ್ಷ್ಮೀ ಭೂವರಾಹ ದೇವತಾ ಪ್ರಿಯತಾಂ ಮಮ ಜನ್ಮ ನಕ್ಷತ್ರ ಜನ್ಮರಾಶಿ ವಾಸ್ತುಗೃಹ ಭೂದೋಷ ನಿವಾರಣ ಅರ್ಥಾಂಗ ಮಹಾಲಕ್ಷ್ಮಿ ಅನುಗ್ರಹ ಪ್ರಸೀದ ಪ್ರಸೀದ ಶ್ರೀ ಐಂ ಶ್ರೀಂ ಸೌಃ ಶ್ರೀ ಮಹಾಲಕ್ಷ್ಮೀ ಅನುಗ್ರಹ ಪ್ರಸೀದ ಪ್ರಸೀದ ಪ್ರಸೀದ. ಈಗ ಲಕ್ಷ್ಮೀ ಭೂವರಾಹ ಸ್ವಾಮಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ, ನಿಮ್ಮ ಮನೆಯಿಂದ ಯಾರು ಬರಲಿಕ್ಕಾಗಿಲ್ಲ ಅವ್ರನ್ನೂ ಮನಸ್ಸಲ್ಲಿ ತಂದುಕೊಂಡು, ಶಂಕರಾಚಾರ್ಯ ಹೇಳಿದ್ದಾರೆ ಮಾನಸ ಪೂಜೆ ಅಂತ, ಅಮ್ಮನವರಿಗೆ ನೀವೇ ನಿಮ್ಮ ಸ್ವಹಸ್ತದಿಂದ ಅರಿಶಿನ ಕುಂಕುಮ ಮಡ್ಲಕ್ಕಿ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಎಲ್ಲವನ್ನೂ ಸಹಿತ ಸಮರ್ಪಣೆ ಮಾಡ್ತಾ ಇದ್ದೀವಿ. ಅಮ್ಮ ನನಗೇನು ಕೊಟ್ಟಿದೆಯೋ ನಾನೇನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಸೆರಗೊಡ್ಡಿ ಇಲ್ಲಿ ಕೊಡ್ತಕ್ಕಂಥ ಮಡ್ಲಕ್ಕಿನ ಸೆರಗಲ್ಲಿ ಹಾಕಿಸ್ಕೊಂಡು ಅಲ್ಲಿಂದ ಮುಂದೆ ಹೋಗಿ ತಾಯಿಗೆ ತೋರಿಸ್ಕೊಂಡು ಕೊಡ್ತಕ್ಕಂಥ ನಾಣ್ಯನ ಮನೆಯಲ್ಲಿ ಬೀರಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ, ಆ ಮಡ್ಲಕ್ಕಿನ ಮನೆ ಈಶಾನ್ಯ ಭಾಗದಲ್ಲಿ, ನಿಮ್ಮ ಮನೆ ಈಶಾನ್ಯ ಭಾಗದಲ್ಲಿ ಒಂದು ಚಿಟಿಗೆ ಹಾಕಿ ಉಳಿದಿರ್ತಕ್ಕಂಥ ಅಕ್ಕಿಯನ್ನು ನಿಮ್ಮನೆ ಅಕ್ಕಿ ಡಬ್ಬಿಯಲ್ಲಿ ಹಾಕೊಳ್ಳಿ. ಹಾಗೆ ಮಹಾಮೃತ್ತಿಗೆ ಪ್ರಸಾದವನ್ನು ತಂದಿರ್ತಕ್ಕಂಥವರು ತಗೊಂಡಿರ್ತಕ್ಕಂಥವರು ಒಮ್ಮೆ ದೇವರಿಗೆ ತೋರಿಸಿ ಇವತ್ತಿನಿಂದ 48 ದಿನಗಳ ಕಾಲ ಮನೆಯಲ್ಲಿ ಪೂಜೆ ಮಾಡಿ, ಅದಾದ ನಂತರ 48 ಅಲ್ಲ 9 ದಿನದಲ್ಲೇ ನಿಮ್ಮಲ್ಲಿ ಅಂದುಕೊಂಡ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಅಂತಹ ಅದ್ಭುತವಾದಂತಹ ವನಸರಿಯಿಂದ ತಯಾರಾಗಿರ್ತಕ್ಕಂಥ ಮಹಾಮೃತ್ತಿಗೆ ಪ್ರಸಾದ ಅದು. ಅಂತಹ ಮೃತ್ತಿಗೆ ಪ್ರಸಾದವನ್ನು ದೇವರಿಗೆ ತೋರಿಸಿ 48 ದಿವಸ ಜೋಪಾನುವ ಪೂಜೆ ಮಾಡಿ ದೇವರ ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ, ಬೆಳಿಗ್ಗೆ ಎದ್ದು ಅದನ್ನು ದರ್ಶನ ಮಾಡಿ 48 ದಿನ ಆದ ನಂತರ ಆ ಮೃತ್ತಿಗೆ ಪ್ರಸಾದವನ್ನು ನೀರಲ್ಲಿ ಕಲಸಿ ಹಣೆಗೆ ಮನೆಗೆ ಎಲ್ಲ ಸಹಿತ ಪ್ರೋಕ್ಷಣೆ ಮಾಡಿಕೊಳ್ಳಿ. ಪ್ರತಿನಿತ್ಯ ದೇವರ ಪ್ರಾರ್ಥನೆ, ಒಂದು ಹನಿ ಜೇನುತುಪ್ಪವನ್ನು ದೇವರಿಗೆ ತೋರಿಸಿ ನೈವೇದ್ಯ ತಗೊಳ್ಳಿ. ಊರಿಂದ ತಂದಿರ್ತಕ್ಕಂಥ ಮಣ್ಣು, ಭೂಮಿ ಸಮಸ್ಯೆ ಇರ್ತಕ್ಕಂಥ ಮಣ್ಣು, ಅಂತಹ ಮಣ್ಣನ್ನು ಭಗವಂತನಿಗೆ ತೋರಿಸಿ ಆದಷ್ಟು ಬೇಗ ನನ್ನ ಸಮಸ್ಯೆ ದೂರ ಆದ ತಕ್ಷಣ ಪುನಃ ನಿನ್ನ ದರ್ಶನ ಓಡಿ ಬರ್ತೀನಿ ಭಗವಂತ ಅಂತ ಹೇಳಿ ನೀವು ಊರಿಗೆ ಹೋಗಿ ನಿಮ್ಮ ಒಂದು 9 ಅಥವಾ 11 ದಿವಸದಲ್ಲಿ ನಿಮಗೆ ಕೆಲಸ ಆಗಿ ಸ್ವೀಟ್ ತೊಗೊಂಡು ಓಡಿ ಬರ್ತೀರಿ. ನೀವು ಮನೆಯಿಂದ ತಂದಿರೋ ಮಣ್ಣು 2 ದಿವಸ ಮಾತ್ರ ಮನೇಲಿ ಇರಬೇಕು, 3ನೇ ದಿವಸ ಅದನ್ನು ಅದೇ ಗಿಡಕ್ಕೆ ಹಾಕ್ಬಿಡ್ಬೇಕು. ಅಥವಾ ಎಲ್ಲರೂ ಹಸಿರು ಗಿಡದಲ್ಲಿ ಹಾಕ್ಬೋದು, ಅಥವಾ ನಿಮ್ಮ ಮನೆ ತುಳಸಿ ಗಿಡದಲ್ಲಿ ಹಾಕ್ಬೋದು, ಏನೂ ತಪ್ಪಿಲ್ಲ. ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ಮಾವಹ ಜಾತವೇದೋ ಲಕ್ಷ್ಮೀಮಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂಜಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ರಥಮಜ್ಜಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೇಮ ವಕ್ವಯೇ ಶ್ರೇಯಂ ದೇವೇಯುಷತಾಂ ಆಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಮಾರ್ದ್ರಾಂ ಜ್ವಲಂತೀಂ ತರ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋ ವಕ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೀಂ ಶ್ರಿಯಂ ಲೋಕೆ ದೇವದುಷ್ಟಾಮುದಾರಾಂ ತಾಂ ಪದ್ಮಿನೀಂ ಶರಣಮಹಂ ಪ್ರಪದ್ಯೆ ಲಕ್ಷ್ಮೀಂ ಮೇ ನಶ್ಯತಾಂ ತ್ವಾಂ ವೃಣೇ ಆದಿತ್ಯವರ್ಣೇ ತವ ಸೋತಿಜಾತೋ ವನಸ್ಪತಿಸ್ತವ ವೃಕ್ಷೋ ಸ ಬಿಲ್ವಃ ತಸ್ಯ ಫಲಾನಿ ತಪಸಾನುದಂತು ಮಾಯಾಂತರಾಯಾಷ್ಟಭಾಷ್ಯ ಲಕ್ಷ್ಮೀಃ उपैतु मां देव सकस्कीर्तिष्ठमनिवासः प्रादुर्भूतोऽस्मि राष्ट्रेऽस्मिन् कीर्तिवृद्धिं ददातु मे क्षुत्तिपातामलान् ज्येष्ठामलक्ष्मीं नाशयाम्यहम् अहोरिमसमृद्धिं च सर्वान् निर्णुद मे गृहात् गन्धद्वारान् दुराधर्षान् नित्यपुष्टाङ्गरीषिणीम्
ईश्वरीगुं सर्वभूतानां त्वामिहो बह्वये श्रियम् मनसः काममाकोटिं वाचः सत्यमशीमहे पशूनां रूपान्नस्य मयि श्रेयतां यशः तर्दमे अप्रजाभूता मयि सम्भव तर्दमा श्रियं वासय मे कुले मातरं पद्ममालिनीम् आवस्रजन्तस्निग्धानि चिक्लीकवसमे गृहे निजदेवीं मातरं श्रियं वासय मे कुले आर्द्रां पुष्करीं पुष्टिं सुवर्णां हेममालिनीं सूर्यां हिरण्मयीं लक्ष्मीं जातवेदो महावः आर्द्रां यष्टीं यष्टिं पिङ्गलां पद्ममालिनीं चन्द्रां हिरण्मयीं लक्ष्मीं जातवेदो महावः तां महावः जातवेदो लक्ष्मीमपगामिनीं यस्यां हिरण्यं प्रभूतं गावो दास्योऽश्वारिन्देयं पुरुषानहम् यशुजिः प्रयतो भूत्वा जुहुयादाज्यमन्वहम् श्रियः पञ्चदशर्चञ्च श्रीकामः सततं जपेत् पद्मानने पद्म ऊरो पद्माक्षी पद्मसम्भवे त्वं मां भजस्व पद्माक्षि येन सौख्यं लभामि।